Very good afternoon, everyone. ನಾವು ನಿನ್ನೆ ಕ್ಲಾಸ್ ಅಲ್ಲಿ ಏನ್ ಅಭ್ಯಾಸ ಮಾಡಿದ್ವಿ ನೆನಪಿದೆಯಾ ಎಲ್ರಿಗೂ? ನಾವು ನಿನ್ನೆನ ತರಗತಿಯಲ್ಲಿ ಕಾರ್ಬನ್ ಮತ್ತೆ ಅದರ ಸಂಯುಕ್ತಗಳು ಪಾಠದಲ್ಲಿ ಕಾರ್ಬನ್ ಅಂದ್ರೆ ಏನು, ಅದರ ರಚನೆ ಯಾವ ರೀತಿಯಾಗಿರುತ್ತೆ, ಎಷ್ಟು ಒಂದು ಪರಮಾಣು ಸಂಖ್ಯೆಯನ್ನ ಅದು ಹೊಂದಿದೆ, ಇದೆಲ್ಲದನ್ನು ನಾವು ಅಭ್ಯಾಸವನ್ನ ಮಾಡಿದ್ವಿ ಅಲ್ವಾ? ಸೊ ಕಾರ್ಬನ್ ಅಂತ ಅಂದ್ರೆ ಇದೊಂದು ಅಲೋಹಗಳ ಗುಂಪಿಗೆ ಸೇರಿದಂತಹ ಧಾತು ಆಗಿದ್ದು ಇದರಲ್ಲಿ ಪರಮಾಣು ಸಂಖ್ಯೆ 6 ಇರುತ್ತೆ. 6 ಇರೋದ್ರಿಂದ ಅದರ ಎಲೆಕ್ಟ್ರಾನ್ ವಿನ್ಯಾಸ 1s2 2s2 2p2 ಅಂತ ಬರೋದಕ್ಕೆ ಇದರ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ 4 ಆಗಿರುತ್ತೆ ಅನ್ನೋದನ್ನು ನಾವು ಅಭ್ಯಾಸವನ್ನ ಮಾಡಿದೀವಿ ಅಲ್ವಾ? ಎಲ್ರಿಗೂ ನೆನಪಾಗ್ತಾ ಇದೆಯಾ ನಾನು ನಿನ್ನೆ ಈ ಎಲ್ಲಾ ವಿಷಯಗಳನ್ನ ನಿಮ್ ಮುಂದೆ ಹೇಳಿರೋದು? ನೆನಪು ಮಾಡ್ಕೊಳ್ಬೇಕು. ಹಾಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ನಿಮ್ಗೆ ಅನಿಸಿದಾಗ ಅದನ್ನ ನೋಟ್ ಮಾಡ್ಕೊಳ್ಳಿ. ಎಲ್ಲರ ಹತ್ರನು ಒಂದು ಪೆನ್ ಮತ್ತೆ ನೋಟ್ಬುಕ್ ಇರತ್ತೆ ಅಲ್ವಾ, ನೀವು ನೋಟ್ ಮಾಡ್ಕೊಳ್ತಾ ಹೋಗಿ. ಇಲ್ಲಿ ಸ್ಕ್ರೀನ್ ಅಲ್ಲಿ ಏನು ವಿಷಯಗಳು ಬರ್ತಾ ಇರುತ್ತೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನೋಟ್ ಮಾಡ್ಕೊಳ್ತಾ ಹೋದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಮತ್ತೆ ಓದೋವಾಗ. ಆಯ್ತಾ? ಸೊ ಕಾರ್ಬನ್ ಅಂತ ಅಂದ್ರೆ ಅಲೋಹಗಳಲ್ಲಿ ಒಂದು ಧಾತು ಆಗಿದ್ದು ಇದರ ಪರಮಾಣು ಸಂಖ್ಯೆ 6 ಇರುತ್ತೆ. ಹಾಗಾಗಿ ಇದೇನ್ ಮಾಡತ್ತೆ, ತನ್ನ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಬೇರೆ ಒಂದು ಧಾತುವಿನ ಜೊತೆಗೆ ಹಂಚಿಕೆ ಮಾಡಿಕೊಳ್ಳೋ ಮೂಲಕ ಎಲೆಕ್ಟ್ರಾನ್ ಹಂಚಿಕೆಯಿಂದ ಏನಾಗುತ್ತೆ, ಇಲ್ಲಿ ಸಂಯುಕ್ತಗಳು ಉಂಟಾಗ್ತಾ ಇರುತ್ತೆ. ಅಂತಹ ಸಂಯುಕ್ತಗಳನ್ನ ನಾವು ಸಹವೇಲೆನ್ಸಿ ಸಂಯುಕ್ತಗಳು ಅಂತ ಕರಿತೀವಿ. ಅಲ್ಲಿ ಉಂಟಾಗುವಂತಹ ಬಂಧ ಏನಿದೆ ಅಂದ್ರೆ ಯಾವುದೇ ಎರಡು ಧಾತುಗಳ ನಡುವೆ ಎಲೆಕ್ಟ್ರಾನ್ನ ಹಂಚಿಕೆಯಿಂದ ಉಂಟಾಗುವಂತಹ ಬಂಧವನ್ನ ನಾವು ಸಹವೇಲೆನ್ಸಿಯ ಬಂಧ ಅಂತ ಕರಿತೀವಿ. ಅದು ಕಾರ್ಬನ್ನೇ ಆಗಿರಬಹುದು ಅಥವಾ ಮತ್ತೊಂದು ಧಾತುನೇ ಆಗಿರಬಹುದು. ಯಾವುದೇ ಧಾತುವಿನ ನಾವು ಸಾಮಾನ್ಯವಾಗಿ ಹೇಳೋದಾದ್ರೆ ಯಾವುದೇ ಎರಡು ಧಾತುಗಳ ಮಧ್ಯ ಎಲೆಕ್ಟ್ರಾನ್ ಹಂಚಿಕೆಯಿಂದ ಉಂಟಾಗುವಂತಹ ಒಂದು ಬಂಧ ಏನಿರುತ್ತೆ ಅದನ್ನ ನಾವು ಸಹವೇಲೆನ್ಸಿಯ ಬಂಧ ಅಂತ ಕರಿತೀವಿ. ಹೌದಾ? ಸೊ ಕಾರ್ಬನ್ ಈ ಸಹವೇಲೆನ್ಸಿಯ ಬಂಧವನ್ನ ತೋರಿಸುತ್ತೆ. ಅದಕ್ಕೆ ಮುಖ್ಯವಾಗಿ 2 ಕಾರಣಗಳು. ಒಂದು, ಅದರಲ್ಲಿರುವಂತಹ ಅಂದ್ರೆ ಅತ್ಯಂತ ಹೊರ ಕವಚದಲ್ಲಿ ಇರುವಂತಹ 4 ಎಲೆಕ್ಟ್ರಾನ್ಗಳು, ಅದನ್ನ ನಾವು ವೇಲೆನ್ಸ್ ಎಲೆಕ್ಟ್ರಾನ್ಗಳು ಅಂತ ಕರಿತೀವಿ. ಹೌದಾ? ಸೊ ಆ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಉಪಸ್ಥಿತಿ ಈ ಒಂದು ಸಹವೇಲೆನ್ಸಿಯ ಬಂಧಕ್ಕೆ ಕಾರಣ ಆಗಿರುತ್ತೆ. ಅದೇ ರೀತಿ ಕಾರ್ಬನ್ ನ ಇನ್ನೊಂದು ವಿಶಿಷ್ಟವಾದಂತಹ ಗುಣ ಅಂತ ಅಂದ್ರೆ ಅದು ಕೆಟನೀಕರಣ. ಕೆಟನೀಕರಣ ಇರೋದ್ರಿಂದಾಗಿ ಕಾರ್ಬನ್ ಏನ್ ಮಾಡತ್ತೆ, ಇನ್ನೊಂದು ಕಾರ್ಬನ್ ನ ಜೊತೆಗೆ ಬಂಧವನ್ನ ಉಂಟು ಮಾಡಿ ದೊಡ್ಡ ದೊಡ್ಡ ಸಂಯುಕ್ತಗಳ ರಚನೆಗೆ ಕಾರಣ ಆಗುತ್ತೆ. ಅದು 3 ಬಗೆಯ ಸಂಯುಕ್ತಗಳು ಉಂಟು ಮಾಡ್ತಾ ಇರತ್ತೆ. ಅಂದ್ರೆ ಒಂದು ಕಾರ್ಬನ್ ನ ಸಂಯುಕ್ತಗಳನ್ನ ನಾವು ನೋಡ್ತಾ ಹೋದ್ರೆ 3 ಬಗೆಯಲ್ಲಿ ನಾವು ನೋಡಬಹುದು. ಒಂದು ನೇರ ಸರಪಳಿ ರಚನೆ ಅಂದ್ರೆ ಉದ್ದವಾದಂತಹ ಒಂದು ಪೈಪ್ ರೀತಿಯಲ್ಲಿ ಉದ್ದವಾದ ಸರಪಳಿ ರೀತಿಯ ರಚನೆಯನ್ನ ನಾವು ನೋಡಬಹುದು. ಇನ್ನೊಂದು ಕವಲು ರಚನೆಗಳು ಅಂದ್ರೆ ಎಲ್ಲಾದ್ರೂ ಒಂದು ನೀವು ಮರದ ಟೊಂಗೆಗಳೆಲ್ಲ ನೋಡಿರ್ತೀರ ಅಲ್ವಾ? ಒಂದ್ ಮರ ನೋಡಿದ್ರೆ ಅದರ ಕಾಂಡ ಒಂದೇ ಇದ್ದು ಕೂಡ ಅದರ ಬ್ರಾಂಚಸ್ ಹೀಗೆ ಕವಲಾಗಿರುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ಒಂದು ಸರಪಳಿ ಮಧ್ಯ ಮಧ್ಯ ಹೀಗೆ ಬ್ರಾಂಚ್ ಆಗಿದ್ರೆ ಅದನ್ನ ನಾವು ಕವಲು ರಚನೆ ಅಂತ ಕರಿತೀವಿ. ಅದೇ ಯಾವ್ದಾದ್ರು ಹೀಗೆ ಸರ್ಕಲ್ ಅಂದ್ರೆ ವೃತ್ತಾಕಾರದಲ್ಲಿ ಇದ್ರೆ ಅದನ್ನ ಉಂಗುರ ರಚನೆ ಅಂತ ಕರಿತೀವಿ. 3 ಬಗೆಯ ರಚನೆಯನ್ನ ನಾವು ಕಾರ್ಬನ್ ಸಂಯುಕ್ತಗಳಲ್ಲಿ ನೋಡಬಹುದು. ಇದೆಲ್ಲದರ ಬಗ್ಗೆ ನಾವು ನಿನ್ನೆನ ಕ್ಲಾಸ್ ಅಲ್ಲಿ ಅಭ್ಯಾಸವನ್ನ ಮಾಡಿದ್ವಿ. ಕೊನೆಯದಾಗಿ ನಾವು ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸವನ್ನ ನೋಡ್ತಾ ಇದ್ವಿ ಅಲ್ವಾ? ಕ್ಲಾಸ್ ಇನ್ನೇನು ಮುಗಿಯೋ ಟೈಮ್ ಅಲ್ಲಿ ಎಲೆಕ್ಟ್ರಾನ್ ನ ಚುಕ್ಕಿ ವಿನ್ಯಾಸವನ್ನ ನೋಡ್ತಾ ಇದ್ವಿ. ನಾವು ಚುಕ್ಕಿ ವಿನ್ಯಾಸವಾಗಿ ನಮಗೆ ಆ ಕೊಟ್ಟಿರುವಂತಹ ಧಾತುವಿನ ಪರಮಾಣು ಸಂಖ್ಯೆ ಎಷ್ಟಿದೆ, ಅದರಲ್ಲಿರುವಂತಹ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಅದು ಮಾತ್ರ ಈ ಚುಕ್ಕಿ ವಿನ್ಯಾಸದಲ್ಲಿ ಅಥವಾ ಸಹವೇಲೆನ್ಸಿಯ ಬಂಧದಲ್ಲಿ ಭಾಗಿಯಾಗೋದು. ಬೇರೆ ಎಲೆಕ್ಟ್ರಾನ್ಗಳು ಭಾಗಿ ಆಗೋದಿಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕಾಗತ್ತೆ, ಯಾವುದೇ ಒಂದು ಧಾತು ಅಂತ ತಗೊಂಡ್ರೆ ಅದರಲ್ಲಿರುವಂತಹ ಏನು ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ನಾವು ಗಣನೆಗೆ ತಗೊಳ್ಬೇಕು. ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ತಗೊಂಡು ಅದನ್ನ ಹೀಗೆ ಬರ್ದಾಗ, ಈಗ ಹೈಡ್ರೋಜನ್ ಅಲ್ಲಿ ಒಂದು ವೇಲೆನ್ಸ್ ಎಲೆಕ್ಟ್ರಾನ್ ಇರುತ್ತೆ, ಅದನ್ನ ಬಿಂದು ಅಥವಾ ಎಕ್ಸ್ ಅಂತ ಬರೀತಾರೆ. ಈಗ ಇಲ್ಲಿ ಎಕ್ಸ್ ಅಂತ ತಗೊಂಡಿದ್ದಾರೆ. ಕೆಲವೊಂದ್ ಕಡೆ ಬಿಂದು ಇರಬಹುದು. ಬಿಂದು ಅಥವಾ ಎಕ್ಸ್ ಎರಡರ ಅರ್ಥ ಅನ್ನೋದು ವೇಲೆನ್ಸ್ ಎಲೆಕ್ಟ್ರಾನ್ ಅನ್ನೋದನ್ನ ಸೂಚಿಸ್ತಾ ಇರುತ್ತೆ. ಆಯ್ತಾ? ಸೊ ಇಲ್ಲಿ ಎಕ್ಸ್ ಅಂತ ತಗೊಂಡಾಗ ಇಲ್ಲೂ ಸಹ ಇನ್ನೊಂದು ಹೈಡ್ರೋಜನ್ ಪರಮಾಣುವಿನಲ್ಲೂ ಒಂದು ಎಲೆಕ್ಟ್ರಾನ್ ಇರುತ್ತೆ.
ಅವುಗಳಿಗೆ 2 ಎಲೆಕ್ಟ್ರಾನ್ನ ಅವಶ್ಯಕತೆ ಇರೋದಕ್ಕೆ ಈ 2 ಹೈಡ್ರೋಜನ್ ಪರಮಾಣುಗಳು ಏನ್ ಮಾಡುತ್ತೆ, ತಮ್ಮ ಹತ್ರ ಇರುವಂತಹ ಹೈಡ್ರೋಜನ್ ಅನ್ನ ಹಂಚಿಕೊಳ್ಳೋ ಮೂಲಕ ಇಬ್ರು ಎರಡೆರಡು ಪರಮಾಣುವನ್ನ ಹೊಂದೋ ರೀತಿಯಲ್ಲಿ. ಅಂದ್ರೆ ನಾನು ನಿಮ್ಗೆ ನಿನ್ನೆ ಕ್ಲಾಸ್ ಅಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೆ. ಇವಾಗ ನೀವು 2 ಜನ ಫ್ರೆಂಡ್ಸ್, 2 ಜನ ಒಬ್ರು ಚಿತ್ರಾನ್ನ ತಗೊಂಡ್ ಬಂದಿದ್ದೀರಾ, ಅಥವಾ ಒಬ್ರು 2 ದೋಸೆ ತಗೊಂಡ್ ಬಂದಿದ್ದಾರೆ, ಇನ್ 2 ಚಪಾತಿ ತಗೊಂಡ್ ಬಂದಿದ್ದೀರಾ ಅಂತ ಅನ್ಕೊಳ್ಳೋಣ. ಇಬ್ರು ಒಂದು ದೋಸೆಯನ್ನ ಇಬ್ರು ತಗೊಳ್ಬಹುದು. ಅದೇ ರೀತಿ ಒಂದೊಂದು ದೋಸೆಯನ್ನ ಇಬ್ರು ಹಂಚ್ಕೊಂಡಾಗ ಇಬ್ಬರ ಹತ್ರನು 1 ದೋಸೆ 1 ಚಪಾತಿ ಆಯ್ತು, ಈ ವ್ಯಕ್ತಿ ಹತ್ರನು 1 ದೋಸೆ 1 ಚಪಾತಿ ಆಯ್ತು, ಇಬ್ಬರ ಹತ್ರನು 2 ಆಯ್ತಲ್ವಾ. ಸೊ ಸಮ ಪ್ರಮಾಣದಲ್ಲಿ ಹಂಚಿಕೆ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಇಲ್ಲಿ ಏನ್ ಮಾಡುತ್ತೆ, ಧಾತುಗಳು ತಮ್ಮ ಹತ್ರ ಇರುವಂತಹ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಹಂಚಿಕೊಳ್ಳುವ ಮೂಲಕ ಏನ್ ಮಾಡುತ್ತೆ, ಜಡ ಅನಿಲದ ವಿನ್ಯಾಸವನ್ನ ಹೊಂದೋದಿಕ್ಕೆ ಅವು ಪ್ರಯತ್ನ ಪಡುತ್ತೆ. ಈ ರೀತಿಯಾಗಿ ಅವು ಸ್ಥಿರ ಆಗೋದಿಕ್ಕೆ ಬಯಸುತ್ತೆ. ಹಾಗಾಗಿ ಎಲೆಕ್ಟ್ರಾನ್ ಹಂಚಿಕೆಯನ್ನ ಮಾಡ್ಕೊಳ್ಳೋದು. ಸೊ ಇಲ್ಲಿ ಹೈಡ್ರೋಜನ್ ಹತ್ರ 2 ಹೈಡ್ರೋಜನ್ ನ ಬಳಿಯಲ್ಲೂ 2 ಎಲೆಕ್ಟ್ರಾನ್ಗಳು ಸಿಗೋದಕ್ಕೆ ಇವು ಸ್ಥಿರ ಆಗ್ತಾ ಇರುತ್ತೆ. ಅದೇ ರೀತಿ ನಾವು ಆಕ್ಸಿಜನ್ ಅನ್ನ ನೋಡೋದಿದ್ರೆ, ಆಕ್ಸಿಜನ್ ಅನ್ನ ತಗೊಂಡಾಗ ಆಕ್ಸಿಜನ್ ನ ಬಳಿಯಲ್ಲಿ 6 ಎಲೆಕ್ಟ್ರಾನ್ಗಳು, ಅತ್ಯಂತ ಹೊರ ಕವಚದಲ್ಲಿ ಒಟ್ಟು 6 ಎಲೆಕ್ಟ್ರಾನ್ಗಳು ಇರುತ್ತೆ. ಆ 6 ಎಲೆಕ್ಟ್ರಾನ್ ಅನ್ನ ಆಕ್ಸಿಜನ್ ಹಂಚಿಕೊಳ್ಳೋದಕ್ಕೆ ತಯಾರಾಗಿರುತ್ತೆ ಇನ್ನೊಂದು ಆಕ್ಸಿಜನ್ ನ ಜೊತೆಯಲ್ಲಿ. ಹಾಗೆ ಹಂಚಿಕೊಳ್ಳೋ ಮೂಲಕ ಇವೇನ್ ಮಾಡುತ್ತೆ, 4 ಎಲೆಕ್ಟ್ರಾನ್ ಇದೆ, ಇನ್ನೆರಡು 1s ಅಲ್ಲಿ ಇರುತ್ತೆ ಎಲೆಕ್ಟ್ರಾನ್ಗಳು. ಅಂದ್ರೆ ಒಳ ಕವಚದಲ್ಲಿ 2 ಎಲೆಕ್ಟ್ರಾನ್ಗಳು ಇರುತ್ತೆ ಅಲ್ವಾ. ಇನ್ನು ಇಲ್ಲಿರೋದು 6 ಎಲೆಕ್ಟ್ರಾನ್. ಆ 6ರಲ್ಲಿ 2 ಎಲೆಕ್ಟ್ರಾನ್ಗಳನ್ನ ಪರಸ್ಪರ ಹಂಚಿಕೊಳ್ಳೋ ಮೂಲಕ ಈಗ ಇಲ್ಲೇನಾಯ್ತು, ಅತ್ಯಂತ ಹೊರ ಕವಚದಲ್ಲಿ ಈ ಆಕ್ಸಿಜನ್ ಅಂತ ತಗೊಂಡ್ರೆ ಇದಕ್ಕೂ 8 ಎಲೆಕ್ಟ್ರಾನ್ ಸಿಕ್ಕಾಗಾಯ್ತು. ಈ ಆಕ್ಸಿಜನ್ ಅಂತ ತಗೊಂಡ್ರೆ ಇದರ ಬಳಿಯಲ್ಲೂ 8 ಎಲೆಕ್ಟ್ರಾನ್ಗಳು ಇದ್ದ ಹಾಗೆ ಅನ್ಸುತ್ತೆ. ಸೊ ಹೀಗೆ ಅವೇನ್ ಮಾಡುತ್ತೆ, ಸಂಪೂರ್ಣ ಅಷ್ಟಕವನ್ನ ಹೊಂದೋದಿಕ್ಕೆ ಪ್ರಯತ್ನ ಪಡುತ್ತೆ. ಹಾಗಾಗಿ ಸಹವೇಲೆನ್ಸಿಯ ಬಂಧವನ್ನ ಉಂಟು ಮಾಡುವುದು. ನಾನ್ ನಿಮಗೆ ನೈಟ್ರೋಜನ್ ಒಂದು ಚುಕ್ಕಿ ವಿನ್ಯಾಸವನ್ನ ಬರೆಯೋದಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ದೆ. ಎಷ್ಟು ಜನ ಮಾಡಿದೀರಾ ಗೊತ್ತಿಲ್ಲ. ಮಾಡಿ ಯಾರಾದ್ರೂ ಸರಿಯಾಗಿ ಬರ್ದಿದ್ರೆ, ಚುಕ್ಕಿ ವಿನ್ಯಾಸವನ್ನ ಬರ್ದಿದ್ರೆ ನೀವು ಕಲ್ತಿದ್ದೀರಾ ಅಂತ ಅರ್ಥ. ಇದರಿಂದ ನಿಮ್ಗೆ ಅನುಕೂಲ ಆಗತ್ತೆ ಅಷ್ಟೇ. ಸೊ ನೈಟ್ರೋಜನ್ ಹತ್ರ 7 ಎಲೆಕ್ಟ್ರಾನ್ಗಳು ಇರುತ್ತೆ. ಅಂದ್ರೆ ನೈಟ್ರೋಜನ್ ನ ಪರಮಾಣು ಸಂಖ್ಯೆ 7. ಸೊ ಎಲೆಕ್ಟ್ರಾನ್ ವಿನ್ಯಾಸ 1s2 2s2 2p3 ಅಂತ ಆಗಿರುತ್ತೆ. ಹೌದಾ. ಸೊ ಅತ್ಯಂತ ಇದು ನಿಜಕ್ಕೆ ಅಂತಂದ್ರೆ ಇದು ಒಳ ಕವಚದಲ್ಲಿ 2 ಎಲೆಕ್ಟ್ರಾನ್ಗಳಿರುತ್ತೆ. ಹೊರ ಕವಚದಲ್ಲಿ ಒಟ್ಟಾರೆಯಾಗಿ ಅದರ ಬಳಿಯಲ್ಲಿ 5 ಎಲೆಕ್ಟ್ರಾನ್ಗಳಿದೆ. ಹೌದಾ. ಅಂದ್ರೆ ಇನ್ನು 3 ಎಲೆಕ್ಟ್ರಾನ್ ನ ಅವಶ್ಯಕತೆ ಇದೆ. ಅದೇ ರೀತಿ ಇನ್ನೊಂದು ನೈಟ್ರೋಜನ್ ಪರಮಾಣುದು 7 ಎಲೆಕ್ಟ್ರಾನ್. ಸೊ ಅದರದ್ದು ಇದೇ ರೀತಿಯ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ನೈಟ್ರೋಜನ್ ಏನ್ ಮಾಡುತ್ತೆ, ಅತ್ಯಂತ ಹೊರ ಕವಚದಲ್ಲಿ ಇರೋದು 3 ಎಲೆಕ್ಟ್ರಾನ್ಗಳಲ್ವಾ. ಸೊ ಅದೇ ರೀತಿ ಈ ನೈಟ್ರೋಜನ್ ನ ಬಳಿಯಲ್ಲೂ ಅತ್ಯಂತ ಹೊರ ಕವಚದಲ್ಲಿ 5 ಎಲೆಕ್ಟ್ರಾನ್ಗಳಿರುತ್ತೆ, 3 ಎಲೆಕ್ಟ್ರಾನ್ ನ ಅವಶ್ಯಕತೆ ಇರುತ್ತೆ. ಹೌದಾ. ಸೊ ಈ ನೈಟ್ರೋಜನ್ ಏನ್ ಮಾಡುತ್ತೆ, ಈ 3 ಎಲೆಕ್ಟ್ರಾನ್ಗಳನ್ನ ಹಂಚಿಕೊಳ್ಳುತ್ತೆ ಹೀಗೆ. ಅದೇ ರೀತಿ ಈ ನೈಟ್ರೋಜನ್ ಕೂಡ ಅದರ ಇನ್ನೊಂದು ನೈಟ್ರೋಜನ್ ನ ಬಳಿ ಇರುವಂತಹ 3 ಎಲೆಕ್ಟ್ರಾನ್ಗಳನ್ನ ಹಂಚಿಕೆ ಮಾಡ್ಕೊಳುತ್ತೆ. ಇದ್ರ ಹತ್ರ ಆಲ್ರೆಡಿ 2 ಎಲೆಕ್ಟ್ರಾನ್ ಇದೆ. ಹಾಗೆ ಇಲ್ಲಿ 5 ಎಲೆಕ್ಟ್ರಾನ್ ಇದೆ. ಒಟ್ಟಾರೆಯಾಗಿ 7 ಎಲೆಕ್ಟ್ರಾನ್ಗಳಿತ್ತು. ಇನ್ನು ಈ 3 ಎಲೆಕ್ಟ್ರಾನ್ ಅನ್ನ ಸೇರಿಸ್ಕೊಂಡಾಗ ಅದೇನಾಗುತ್ತೆ, 10 ಎಲೆಕ್ಟ್ರಾನ್ಗಳನ್ನ ಪಡ್ಕೊಂಡು ಒಟ್ಟು 10 ಎಲೆಕ್ಟ್ರಾನ್ಗಳಾಯ್ತಲ್ವಾ. ಅಂದ್ರೆ ಅತ್ಯಂತ ಹೊರ ಕವಚದಲ್ಲಿ ಒಟ್ಟು ಅದರ ಹತ್ರ 8 ಎಲೆಕ್ಟ್ರಾನ್ಗಳಾಗತ್ತೆ. 8 ಎಲೆಕ್ಟ್ರಾನ್ ಆದಾಗ ಇದೇನಾಗತ್ತೆ, ಜಡ ಅನಿಲದ ವಿನ್ಯಾಸವನ್ನ ಹೊಂದೋದ್ರಿಂದ ಸ್ಥಿರ ಆಗ್ತಾ ಬರುತ್ತೆ. ಹಾಗಾಗಿ ಈ ರೀತಿ ಎಲೆಕ್ಟ್ರಾನ್ ನ ಹಂಚಿಕೆಯನ್ನ ಮಾಡ್ಕೊಂಡಿರತ್ತೆ. ಇದು ನೈಟ್ರೋಜನ್ ನ ಚುಕ್ಕಿ ವಿನ್ಯಾಸ. ನಾವಿಲ್ಲಿ ಚುಕ್ಕಿ ಆದ್ರೂ ಬರಿಬಹುದು ಅಥವಾ ಎಕ್ಸ್ ಅಂತ ಬರೆದ್ರೂ ತಪ್ಪೇನೂ ಇಲ್ಲ, ಅದು ಸರಿನೇ. ಎಕ್ಸ್ ಅಂತ ಬರೀತಾರೆ, ಇಲ್ಲ ಚುಕ್ಕಿ ಬರೆದು ತೋರಿಸ್ತಾ ಇರ್ತಾರೆ. ಸೊ ಈ ರೀತಿಯಾಗಿ ನಾವು ಚುಕ್ಕಿ ವಿನ್ಯಾಸವನ್ನ ಬರಿಬೇಕು. ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ನಾವು ಮತ್ತೆ ಚುಕ್ಕಿ ವಿನ್ಯಾಸವನ್ನ ನೋಡ್ತೀವಿ. ಹಾಗಾಗಿ ಅದನ್ನ ಬರೆಯೋದು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಸರಿ, ನಾನು ನಿನ್ನೆ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೆ, ಕಾರ್ಬನ್ ನ ವಿಶಿಷ್ಟತೆ ಅಂತ ಅಂದ್ರೆ ಅದು ತುಂಬಾ ದೊಡ್ಡ ದೊಡ್ಡ ಸರಪಳಿ ರಚನೆಯನ್ನ ಅಥವಾ ಕವಲು ರಚನೆಯನ್ನ, ಉಂಗುರ ರಚನೆಯನ್ನ ಮಾಡೋ ಮೂಲಕ ಸಾಕಷ್ಟು ಸಂಯುಕ್ತಗಳ ರಚನೆಯನ್ನ ಮಾಡುತ್ತೆ ಅಂತ. ಅದರಲ್ಲಿ
ಹೆಚ್ಚಿನವು ಸಾವಯವ ಸಂಯುಕ್ತಗಳು. ಸಾವಯವ ಸಂಯುಕ್ತಗಳು ಅಂದ್ರೆ ಏನು ಹಾಗಿದ್ರೆ? ಇದಕ್ಕೆ ಕಾರಣ ಏನು? ಸಾವಯವ ಸಂಯುಕ್ತಗಳನ್ನ ಉಂಟು ಮಾಡೋದಕ್ಕೆ ಕಾರಣ, ಮುಖ್ಯ ಕಾರಣ ಅಂತ ಅಂದ್ರೆ ಕಾರ್ಬನ್ನ ಟೆಟ್ರಾವೇಲೆನ್ಸಿ, ಅತ್ಯಂತ ಹೊರಕವಚದಲ್ಲಿ 4 ಎಲೆಕ್ಟ್ರಾನ್ಗಳನ್ನ ಏನು ಹೊಂದಿರುತ್ತೋ ಆ ಒಂದು ವಿಶಿಷ್ಟ ಗುಣದಿಂದಾಗಿ ಅದು ಸಾವಯವ ಸಂಯುಕ್ತಗಳನ್ನ ಉಂಟು ಮಾಡ್ತಾ ಇರತ್ತೆ. ಹಾಗೇನೆ ಅದರ ಕೆಟನೀಕರಣ, ಆ ಒಂದು ಏನು ಪ್ರಾಪರ್ಟಿ ಇದೆ, ಕೆಟನೀಕರಣ ಏನು ಗುಣಲಕ್ಷಣ ಇದೆ ಕಾರ್ಬನ್ದು, ಅದರಿಂದಾಗಿ ಅದು ಸಾವಯವ ಸಂಯುಕ್ತಗಳ ರಚನೆಯನ್ನ ಮಾಡ್ತಾ ಇರುತ್ತೆ. ಹಾಗಿದ್ರೆ ಸಾವಯವ ಸಂಯುಕ್ತಗಳು ಅಂದ್ರೆ ಏನು? ಸಂಯುಕ್ತಗಳು ಕಾರ್ಬನ್ ಮತ್ತೆ ಹೈಡ್ರೋಜನ್ ಇಂದ ಮಾಡಲ್ಪಟ್ಟಿದ್ರೆ ಅಂತಹ ಸಂಯುಕ್ತಗಳನ್ನ ನಾವು ಸಾವಯವ ಸಂಯುಕ್ತಗಳು ಅಂತ ಕರಿತೀವಿ. ಹೆಚ್ಚಿನದಾಗಿ ಸಾವಯವ ಸಂಯುಕ್ತಗಳಲ್ಲಿ ಕಾರ್ಬನ್ ಮತ್ತೆ ಹೈಡ್ರೋಜನ್ನೇ ಕಂಡು ಬರುವುದು. ಆಯ್ತಾ? ಸೊ ಆ ಕಾರ್ಬನ್ ಮತ್ತೆ ಹೈಡ್ರೋಜನ್ನ ಸಂಯೋಜನೆಯಿಂದ ಉಂಟಾಗುವಂತಹ ಸಂಯುಕ್ತಗಳು, ಅದನ್ನ ನಾವು ಏನಂತ ಕರಿತೀವಿ? ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಸಂಯುಕ್ತಗಳೆಲ್ಲವೂ ಕಾರ್ಬನ್ ಮತ್ತೆ ಹೈಡ್ರೋಜನ್ ನಿಂದ ಉಂಟಾಗ್ತಾ ಇರತ್ತೆ. ಹಾಗೆ ಇಲ್ಲಿ ನೀವು ನೋಡೋದಿದ್ರೆ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇರೋದು ಎಲ್ಲದೂ, ಇಲ್ಲಿರೋದು ಎಲ್ಲದೂ ಸಾವಯವ ಸಂಯುಕ್ತಗಳ ಉದಾಹರಣೆ. ನಾವು ಪುಸ್ತಕದಲ್ಲಿ ಈ ರೀತಿಯ ಒಂದು ಏನು ವಿನ್ಯಾಸವನ್ನ ನೋಡ್ತಾ ಇರ್ತೀವಿ, ಅದರ ಒಂದು ರಚನಾ ವಿನ್ಯಾಸವನ್ನ, ರಚನಾ ಸೂತ್ರವನ್ನ ನಾವು ಹೀಗೆ ಬರೆಯೋದು. ಆದ್ರೆ ವಾಸ್ತವದಲ್ಲಿ ಅವು ಈ ರೀತಿಯಾಗಿರತ್ತೆ. ಅಂದ್ರೆ ಇದನ್ನ ಬಾಲ್ ಸ್ಟಿಕ್ ಮಾಡೆಲ್ ಅಂತ ಹೇಳ್ತಾರೆ. ಆಯ್ತಾ? ಅಂದ್ರೆ ಇಲ್ಲಿ ಬಾಲ್ ಇರತ್ತೆ, ಇಲ್ಲಿ ಒಂದು ಕಡ್ಡಿ. ಅಂದ್ರೆ ಈಗ ನಾವು ಪ್ರಯೋಗ ಮಾಡೋದಿದ್ರೆ, ಕ್ಲಾಸ್ ರೂಮ್ ಅಲ್ಲಿ ಪ್ರಯೋಗ ಮಾಡೋದಿದ್ರೆ ಈ ರೀತಿಯಾಗಿ ಒಂದು ಬಾಲಿಗೆ ಒಂದು ಕಡ್ಡಿಯನ್ನ ಸಿಕ್ಸಿ ಜೋಡಣೆ ಮಾಡೋದ್ರಿಂದ ನಾವು ಅರ್ಥ ಮಾಡ್ಕೊಳ್ಬಹುದು. ಯಾಕಂದ್ರೆ ಇದೆಲ್ಲದೂ 3 ಡೈಮೆನ್ಷನಲ್ ಇರತ್ತೆ. ಹಾಗಾಗಿ ನಮ್ಗೆ ಬಾಲ್ ಮತ್ತೆ ಸ್ಟಿಕ್ ಇಂದ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗತ್ತೆ. ಈ ಒಂದು ವಿನ್ಯಾಸ ಏನಿದೆಯಲ್ವಾ, ಇದಕ್ಕಿಂತ ಇದು ಇನ್ನು ಅಕ್ಯುರೇಟ್ ವಿನ್ಯಾಸ ಆಗಿರುತ್ತೆ. ಆಯ್ತಾ? ಸೊ ಸಾವಯವ ಸಂಯುಕ್ತಗಳ ರಚನೆಗೆ ಕಾರ್ಬನ್ ಮುಖ್ಯ ಕಾರಣ ಆಗಿದೆ ಅನ್ನೋದು ನಮ್ಗೆ ಇಲ್ಲಿ ಅರ್ಥ ಆಗ್ತಾ ಇದೆ. ಹೌದಾ? ಹಾಗಿದ್ರೆ ಸಾವಯವ ಸಂಯುಕ್ತಗಳ ಅಥವಾ ಏನು ಸಾವಯವ ಸಂಯುಕ್ತಗಳಲ್ಲಿ ಯಾವುದೆಲ್ಲ ಇರತ್ತೆ ಅಂತ ನೋಡೋದಿದ್ರೆ, ಅಂದ್ರೆ ಯಾವುದನ್ನ ನಾವು ಸಾವಯವ ಸಂಯುಕ್ತಗಳು ಅಂತ ಕರಿತೀವಿ ಅಂತ ಅಂದ್ರೆ, ಯಾವುದು ಕಾರ್ಬನ್ ಮತ್ತೆ ಹೈಡ್ರೋಜನ್ ನ ಸಂಯೋಗದಿಂದ ಉಂಟಾಗತ್ತೋ ಅವೆಲ್ಲವೂ ಸಾವಯವ ಸಂಯುಕ್ತಗಳೇ. ಅದನ್ನ ಹೊರತುಪಡಿಸಿಯೂ ಕೆಲವೊಂದು ಸಾವಯವ ಸಂಯುಕ್ತಗಳಿದೆ. ಆದ್ರೆ ಯಾವುದೆಲ್ಲ ಕಾರ್ಬನ್ ಮತ್ತೆ ಹೈಡ್ರೋಜನ್ ನ ಸಂಯೋಗದಿಂದ ಆಗತ್ತೋ ಅದಂತೂ ಪಕ್ಕಾ ಹೈಡ್ರೋಕಾರ್ಬನ್ಗಳೇ ಅಂದ್ರೆ ಸಾವಯವ ಸಂಯುಕ್ತಗಳೇ ಆಗಿರುತ್ತೆ. ಸೊ ನೀವೇ ನೋಡ್ತಾ ಇದ್ದೀರಾ, ಕಾರ್ಬನ್ ಮತ್ತೆ ಹೈಡ್ರೋಜನ್ ಸಂಯೋಜನೆಗೊಂಡು ಮಿಕ್ಸ್ ಆಗಿ ನಮ್ಗೆ ಸಾವಯವ ಸಂಯುಕ್ತ ಸಿಗ್ತಾ ಇದೆ. ಹಾಗಾಗಿ ನಾವು ಇವುಗಳನ್ನ ಏನಂತ ಹೆಸರಿಸ್ತೀವಿ? ಹೈಡ್ರೋಕಾರ್ಬನ್ಗಳು ಅಂತ ಹೇಳ್ತೀವಿ. ಸೊ ಹೈಡ್ರೋಜನ್, ಹೌದಾ? ಹೈಡ್ರೋಜನ್ ಇಂದ ಹೈಡ್ರೋ ಕಾರ್ಬನ್. ಹಾಗಾಗಿ ಇವುಗಳ ಸೇರ್ಪಡೆಯಿಂದ ಇವೆರಡೂ ಮಿಕ್ಸ್ ಆಗಿ ನಮಗೆ ಹೈಡ್ರೋಕಾರ್ಬನ್ಗಳು ಸಿಗ್ತಾ ಇರತ್ತೆ. ಇವೆಲ್ಲವೂ ಎಲ್ಲ ಹೈಡ್ರೋಕಾರ್ಬನ್ಗಳನ್ನು ನಾವು ಸಾವಯವ ಸಂಯುಕ್ತಗಳು ಅಂತಾನೆ ಕರಿತೀವಿ. ಆಯ್ತಾ? ಸೊ ಇಲ್ಲಿಂದ ಹೈಡ್ರೋವನ್ನ ತಗೊಂಡು ಇಲ್ಲಿಂದ ಕಾರ್ಬನ್, ಸೊ ಇದೆರಡನ್ನ ಮಿಕ್ಸ್ ಆಗಿ ನಾವು ಹೈಡ್ರೋಕಾರ್ಬನ್ಗಳು ಅಂತ ಕರೆಯೋದು. ಈ ಹೈಡ್ರೋಕಾರ್ಬನ್ಗಳನ್ನ ನಾವು ಅವುಗಳ ರಚನೆಯ ಆಧಾರದ ಮೇಲೆ, ಅಂದ್ರೆ ಅವುಗಳು ಹೇಗೆ ಜೋಡಣೆಗೊಂಡಿವೆ, ಯಾವ ರೀತಿಯ ಬಂಧದಿಂದ ಜೋಡಣೆಗೊಂಡಿವೆ ಅನ್ನೋದನ್ನ ಆಧರಿಸಿ 3 ವರ್ಗೀಕರಣವನ್ನ ನಾವು ನೋಡಬಹುದು. ಅದರಲ್ಲಿ ಮೊದಲನೆಯದು ಅಲ್ಕೇನ್ಗಳು ಅಂತ. ಅಂದ್ರೆ ಎಲ್ಲಾ ಹೈಡ್ರೋಕಾರ್ಬನ್ಗಳನ್ನ ನಾವು 3 ವಿಧವಾಗಿ ವಿಂಗಡಿಸ್ತೀವಿ. ಅದರಲ್ಲಿ ಮೊದಲನೆಯದು ಅಲ್ಕೇನ್ಗಳು. ಅಲ್ಕೇನ್ ಅಂದ್ರೆ ಏನು ಅಂತ ಅಂದ್ರೆ, ಕಾರ್ಬನ್ ಮತ್ತೆ ಹೈಡ್ರೋಜನ್ ಸಂಯೋಗ ಆಗ್ತಾ ಇರತ್ತಲ್ವಾ, ಸೊ ಆ ಸಂಯೋಗ ಹೊಂದುವಾಗ ಎಲ್ಲಾ ಬಂಧವು ಒಂದೇ ಒಂದು ಬಂಧ ಆಗಿದ್ರೆ, ಅಂದ್ರೆ ಏಕ ಬಂಧವನ್ನ ಹೊಂದಿದ್ರೆ, ಎಲ್ಲಾ ಪರಮಾಣುಗಳ ಮಧ್ಯದಲ್ಲಿ ಏಕ ಬಂಧ ಇದ್ರೆ ಅದನ್ನ ನಾವೇನಂತ ಕರಿತೀವಿ? ಅಲ್ಕೇನ್ಗಳು ಅಂತ ಕರಿತೀವಿ. ಉದಾಹರಣೆಗೆ ನೀವೀಗ ಇಲ್ಲಿ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ ಅಲ್ವಾ ಸಂಯುಕ್ತಗಳ ಹೆಸರನ್ನ. ನೀವು ಈ ಒಂದು ಆ ಏನು ಸಂಯುಕ್ತವನ್ನ ಗಮನಿಸಿ. ಮಧ್ಯದಲ್ಲಿ ಸಿ ಇದೆ, ಸುತ್ತ ಹೈಡ್ರೋಜನ್ ಇದೆ, ಎಲ್ಲೂ ಕೂಡ ದ್ವಿಬಂಧ ನಮ್ಗೆ ಕಾಣಿಸ್ತಾ ಇಲ್ಲ. ದ್ವಿಬಂಧ ಅಂದ್ರೆ ಏನು?
ಇದು ಏಕಬಂಧ, ಒಂದೇ ಒಂದು ಗೆರೆ ಇದ್ರೆ. ಈಗ ಇಲ್ಲಿ ಒಂದು ಧಾತು, ಫಾರ್ ಎಕ್ಸಾಂಪಲ್ ಎ ಅಂತ ತಗೊಳ್ಳೋಣ, ಇನ್ನೊಂದು ಧಾತು ಬಿ ಅಂತ ತಗೊಂಡ್ರೆ ಎ ಬಿ ಗಳ ಮಧ್ಯ ಒಂದು ಬಂಧ ಇದ್ರೆ ನಾವು ಅದನ್ನ ಏಕಬಂಧ ಅಂತ ಕರಿತೀವಿ, ಹೌದಾ? ಅದೇ ಎ ಮತ್ತೆ ಬಿ ಗಳ ಮಧ್ಯ ಎರಡು ಗೆರೆ ಬಂದ್ರೆ ಇದು ದ್ವಿಬಂಧ ಆಗತ್ತೆ. ಅದೇ ಎ ಮತ್ತೆ ಬಿ ಗಳ ಮಧ್ಯ ಮೂರು ಗೆರೆ ಬಂದ್ರೆ ಅದು ತ್ರಿಬಂಧ ಆಗತ್ತೆ. ಈ ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ಳೋದಿದ್ರೆ ನೀವು ಈ ಎಲ್ಲಾ ಚಿತ್ರವನ್ನ ನೋಡಿ, ಇದ್ರಲ್ಲಿ ಇರ್ಬೋದು ಅಥವಾ ಇದರಲ್ಲಿ ಎಲ್ಲದರಲ್ಲೂ ಎಲ್ಲಾ ಪರಮಾಣುಗಳ ಮಧ್ಯದಲ್ಲಿ ಎಲ್ಲೂ ಸಹ ನಮಗೆ ಬೇರೆ ಬಂಧಗಳು ಕಾಣಿಸ್ತಾ ಇಲ್ಲ, ಏಕಬಂಧ ಮಾತ್ರ ಕಾಣಿಸ್ತಾ ಇದೆ, ಹೌದಾ? ಇಲ್ಲಿ ನೋಡಿ, ಇಲ್ಲಿ 4 ಗೆರೆಗಳಿದೆ. ಈ 4 ಗೆರೆಗಳು 4 ಬೇರೆ ಬೇರೆ ಪರಮಾಣುಗಳ ಮಧ್ಯದಲ್ಲಿ ಉಂಟಾಗಿರುವಂತಹದ್ದು. ಆ 4 ಬಂಧಗಳು ಏಕಬಂಧಗಳೇ ಆಗಿದೆ, ಹೌದಾ? ಎಲ್ಲೂ ದ್ವಿಬಂಧ ಅಥವಾ ತ್ರಿಬಂಧ ಕಾಣಿಸ್ತಾ ಇಲ್ಲ ನಮಗೆ. ಅದೇ ರೀತಿಯಲ್ಲಿ ಈ ಒಂದು ಇಲ್ಲೂ ಸಹ ಎಲ್ಲಾ ಬಂಧಗಳು ಏಕಬಂಧವೇ ಆಗಿದೆ. ಹಾಗೆ ಇದರಲ್ಲಿ ಈ ಒಂದು ಮೂರನೇ ಸಂಯುಕ್ತವನ್ನ ಗಮನಿಸಿದ್ರೆ ಇಲ್ಲೂ ಸಹ ಎಲ್ಲದು ಏಕಬಂಧವನ್ನೇ ಹೊಂದಿರುವಂತಹದ್ದು. ಸೊ ಈ ರೀತಿಯಾಗಿ ಧಾತುಗಳ ಮಧ್ಯದಲ್ಲಿ ಅಥವಾ ಪರಮಾಣುಗಳ ಮಧ್ಯದಲ್ಲಿ ಏಕಬಂಧದಿಂದ ಉಂಟಾಗುವಂತಹ ಸಂಯುಕ್ತಗಳನ್ನ ನಾವು ಪರ್ಯಾಪ್ತ ಸಂಯುಕ್ತಗಳು ಅಂತ ಕರಿತೀವಿ. ಅವುಗಳನ್ನ ನಾವು ಸಾಮಾನ್ಯವಾಗಿ ಹೆಸರಿಸೋದು ಅಲ್ಕೇನ್ಗಳು ಅಂತ. ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಮೂರರಲ್ಲೂ ಸ್ವಲ್ಪನೇ ವ್ಯತ್ಯಾಸ ಇದೆ. ಹಾಗಾಗಿ ಕರೆಕ್ಟ್ ಆಗಿ ನೋಡಿ ಅರ್ಥ ಮಾಡ್ಕೊಂಡು ಬರಿಬೇಕು, ಆಯ್ತಾ? ಅಲ್ಕೇನ್ ಅಂತ ಹೇಳ್ತಾರೆ. ಏನ್ ಪ್ರತ್ಯಯ ಏನ್ ಬರ್ತಾ ಇದೆ ಇಲ್ಲಿ? ಇಲ್ಲಿ ಬರ್ತಾ ಇರೋದು ಅಲ್ ಕೇನ್, ಹೌದಾ? ಎರಡನೆಯದು ಅಲ್ಕೀನ್ಗಳು ಅಂತ ಕರೀತಾರೆ. ಈನ್ ಬರ್ತಾ ಇದೆ ಇಲ್ಲಿ, ಈನ್. ಇಲ್ಲಿ ಏನ್ ಅಂತ ಬರ್ತಾ ಇದೆ, ಇಲ್ಲಿ ಈನ್ ಬರ್ತಾ ಇದೆ. ಮೂರನೆಯದಲ್ಲಿ ಐನ್ ಅಂತ ಬರುತ್ತೆ, ಅಲ್ಕೈನ್ಗಳು ಅಂತ ಹೇಳ್ತಾರೆ. ಎಲ್ಲದೂ ಸ್ಟಾರ್ಟ್ ಆಗೋದು ಅಲ್ಲಿಂದನೇ ಸ್ಟಾರ್ಟ್ ಆಗ್ತಾ ಇದೆ, ಆಯ್ತಾ? ಆದ್ರೆ ಅಥವಾ ಅಲ್ಕ್ ಅಂತ ತಗೊಂಡ್ರೆ ಅಲ್ಕ್ ಏನ್ ಅನ್ನೋದು ಸೇರಿದ್ರೆ ಅದು ಪರ್ಯಾಪ್ತ ಆಗಿರುತ್ತೆ. ಹಾಗೆ ನಾನೇನಂತ ಹೇಳಿದೆ, ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಅಂದ್ರೆ ಪರಮಾಣುಗಳ ಮಧ್ಯದಲ್ಲಿ ಏಕಬಂಧ ಇದ್ದು ರೂಪುಗೊಂಡಂತಹ ಒಂದು ಸಂಯುಕ್ತವನ್ನ ನಾವು ಪರ್ಯಾಪ್ತ ಅಂತ ಕರಿತೀವಿ. ಇನ್ನು ಎರಡನೆಯ ವಿಧ ಅಂತ ಅಂದ್ರೆ ಅದು ಅಲ್ಕೀನ್ಗಳು, ಅಲ್ಕ್ ಈನ್, ಹೌದಾ? ಇಲ್ಲಿ ಏನಿರತ್ತೆ ಅಂದ್ರೆ ಯಾವುದಾದರೂ ಎರಡು ಕಾರ್ಬನ್ ಮಧ್ಯದಲ್ಲಿ ಅಥವಾ ಯಾವುದಾದ್ರೂ ಎರಡು ಪರಮಾಣುಗಳ ಮಧ್ಯದಲ್ಲಿ ದ್ವಿಬಂಧ ಏರ್ಪಟ್ರೆ, ದ್ವಿಬಂಧ, ನೀವು ಈ ಒಂದು ಚಿತ್ರವನ್ನ ಗಮನಿಸ್ತಾ ಇದ್ರೆ ಇಲ್ಲಿ ಬರೀ ಬ್ಲಾಕ್ ಕಲರ್ದು ಒಂದು ಬಂಧ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ, ಮಧ್ಯ ಎಲ್ಲೂ ಗ್ಯಾಪ್ ಇಲ್ಲ, ಹೌದಾ? ಆದ್ರೆ ಇಲ್ಲಿ ನೋಡಿ, ಇಲ್ಲಿ ಮಧ್ಯದಲ್ಲಿ ಬಿಳಿ ಬಣ್ಣ ಸ್ವಲ್ಪ ಇದೆ, ಹೌದಾ? ನಾನು ಬಿಳಿ ಇದನ್ನ ರಬ್ ಮಾಡಿದ್ರೆ ಕಾಣಿಸುತ್ತೆ ನಿಮಗೆ. ಸೊ ಇಲ್ಲಿ ಮಧ್ಯದಲ್ಲಿ ಎರಡು ಗೆರೆಗಳ ಮಧ್ಯ ಗ್ಯಾಪ್ ಇದೆ, ಅಂದ್ರೆ ಎರಡು ಬೇರೆ ಬೇರೆ ಗೆರೆಗಳು ಕಾಣಿಸ್ತಾ ಇದೆ, ಅಂದ್ರೆ ದ್ವಿಬಂಧ ಇದೆ. ಎರಡು ಬಂಧಗಳನ್ನ ಇದು ಹೊಂದಿದೆ ಅನ್ನೋದು ನಮ್ಗೆ ಕಾಣಿಸ್ತಾ ಇದೆ. ಹೈಲೈಟ್ ಮಾಡೋದಿದ್ರೆ ಇದು ದ್ವಿಬಂಧ, ಹೌದಾ? ಸೊ ಧಾತುಗಳ ಅಥವಾ ಸಂಯುಕ್ತದಲ್ಲಿ ಎಲ್ಲಿಯಾದರೂ ದ್ವಿಬಂಧ ಕಂಡು ಬಂದರೆ ಅಂತಹ ಸಂಯುಕ್ತಗಳನ್ನ ನಾವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ. ಅದರಲ್ಲಿ ಅಲ್ಕೀನ್ ಒಂದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿರುತ್ತೆ. ಅಲ್ಕೀನ್ ಅಂದ್ರೆ ದ್ವಿಬಂಧ ಇದ್ರೆ ಅದನ್ನ ನಾವೇನಂತ ಹೇಳ್ತೀವಿ, ಅಲ್ಕೀನ್ಗಳು ಅಂತ ಕರಿತೀವಿ. ಅದೇ ರೀತಿ ಮೂರನೆಯ ವಿಧ ಅಂತ ಅಂದ್ರೆ ಪರಮಾಣುಗಳ ಮಧ್ಯದಲ್ಲಿ ತ್ರಿಬಂಧ ಇದ್ರೆ, ಈಗ ಇಲ್ಲಿ ನಿಮ್ಗೆ ಒಂದನೇ ಬಂಧ ಕಾಣಿಸ್ತಾ ಇದೆ, ಮೊದಲನೆಯದು. ಇಲ್ಲಿ ಎರಡನೆಯ ಬಂಧ ಇದೆ, ಹಾಗೆ ಕೊನೆಯದಾಗಿ ಮೂರನೇ ಬಂಧ ಇದೆ, ಅಂದ್ರೆ ತ್ರಿಬಂಧ ಉಂಟಾಗ್ತಾ ಇದೆ, ಹೌದಾ? ಸೊ ಪರಮಾಣುಗಳ ಮಧ್ಯದಲ್ಲಿ ಮೂರು ಬಂಧ ಇದ್ರೆ ಅದನ್ನ ನಾವು, ಇದು ಕೂಡ ಅಪರ್ಯಾಪ್ತವೇ, ಆಯ್ತಾ? ಇದನ್ನು ನಾವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಕರಿತೀವಿ. ಆದ್ರೆ ಮೂರು ಬಂಧ ಇರೋದಕ್ಕೆ ಇವುಗಳನ್ನ ಅಲ್ಕೈನ್ಗಳು ಅಂತ ಹೇಳ್ತೀವಿ. ಅಲ್ಕೇನ್ ಪೂರ್ತಿಯಾಗಿ ಏಕಬಂಧ ಇರೋದು ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿರತ್ತೆ. ಅಲ್ಕೀನ್ ಅಂತ ಅಂದ್ರೆ
ಇದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿದ್ದು ಅದರಲ್ಲಿ ದ್ವಿಬಂಧ ಇದ್ರೆ ಅದನ್ನ ಅಲ್ಕೀನ್ ಅಂತ ಹೇಳ್ತೀವಿ. ಇನ್ನು ಅಲ್ಕೈನ್ ಅಂತ ತಗೊಂಡ್ರೆ ಅದರಲ್ಲಿ ತ್ರಿಬಂಧ ಇದ್ದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿರುತ್ತೆ. ಸೊ ಈಗ ನಾವು ಹೈಡ್ರೋಕಾರ್ಬನ್ ಅನ್ನ HC ಅಂತ ಬರೀತೀನಿ, ಅಂದ್ರೆ ಹೈಡ್ರೋಕಾರ್ಬನ್ ಅಂತ ಅರ್ಥ. ಇದನ್ನ ನಾವು ಪರ್ಯಾಪ್ತ ಅಪರ್ಯಾಪ್ತ ಅಂತ ಬರೆದ್ರೆ, ಪರ್ಯಾಪ್ತದಲ್ಲಿ ಅಲ್ಕೇನ್ ಒಂದೇ ಸಿಗತ್ತೆ ನಮ್ಗೆ. ಅಲ್ಕೇನ್ ಅಂದ್ರೆ ಇದು ಪೂರ್ತಿ ಏಕಬಂಧವನ್ನ ಹೊಂದಿರುವಂತಹ ಸಂಯುಕ್ತ ಆಗಿರುತ್ತೆ, ಹೌದಾ. ಬಟ್ ಅಪರ್ಯಾಪ್ತದಲ್ಲಿ ಮತ್ತೆ ನಮ್ಗೆ 2 ವಿಧ ಸಿಗತ್ತೆ, ಅಲ್ಕೀನ್, ಅಲ್ಕೈನ್. ಅಂದ್ರೆ ಇಲ್ಲಿ ದ್ವಿಬಂಧ ಇರತ್ತೆ, ಇಲ್ಲಿ ತ್ರಿಬಂಧ ಇರತ್ತೆ ಅನ್ನೋದನ್ನ ನಾವು ಗಮನಿಸಬಹುದು. ಹೀಗೆ ಹೈಡ್ರೋಕಾರ್ಬನ್ ನಾವು 3 ವಿಧವಾಗಿ ವಿಂಗಡಣೆಯನ್ನ ಮಾಡಿದ್ದೀವಿ, ಆಯ್ತಾ. ಆದ್ರೆ ಪರ್ಯಾಪ್ತ ಅಂದ್ರೆ ಏನು, ಹೇಗಿರತ್ತೆ, ಯಾವುದನ್ನ ಪರ್ಯಾಪ್ತ ಅಂತ ಅರ್ಥ ಮಾಡ್ಕೊಳ್ಳೋದು, ಯಾವುದು ಅಪರ್ಯಾಪ್ತ, ಇದೆಲ್ಲದನ್ನು ನಾವು ಡಿಟೇಲ್ ಆಗಿ ಅಭ್ಯಾಸವನ್ನ ಮಾಡೋಣ. ಮೊದಲನೆಯದಾಗಿ ಮೀಥೇನ್. ಇಲ್ಲೇನು ರಚನೆಯನ್ನ ನೋಡಿದ್ವಿ ಅಲ್ವಾ, ಇದು ಮೀಥೇನ್ ನ ರಚನೆ ಆಗಿದೆ. ಅಂದ್ರೆ ಒಂದು ಕಾರ್ಬನ್ 4 ಹೈಡ್ರೋಜನ್ ನ ಜೊತೆಗೆ ಬಂಧವನ್ನ ಉಂಟು ಮಾಡಿ ಒಂದು ಸಂಯುಕ್ತ ರಚನೆ ಆಗತ್ತೆ, ಅದನ್ನ ನಾವು ಮೀಥೇನ್ ಅಂತ ಕರಿತೀವಿ. ಸೊ ಈ ಕಾರ್ಬನ್ ಮತ್ತೆ ಹೈಡ್ರೋಜನ್ ನಿಂದ ಉಂಟಾಗುವಂತಹ ಅತ್ಯಂತ ಸರಳ ಸಂಯುಕ್ತ ಅಂದ್ರೆ ಅದು ಮೀಥೇನ್ ಆಗಿರತ್ತೆ. ತುಂಬಾ ಸಿಂಪಲ್ ಸಂಯುಕ್ತ. ನೀವೇ ನೋಡಿ, ಒಂದು ಕಾರ್ಬನ್ ಸುತ್ತ ಹೈಡ್ರೋಜನ್ ಇರತ್ತೆ, ಅಷ್ಟೇ, ಮುಗಿದೋಯ್ತು ಈ ಸಂಯುಕ್ತ. ಇಷ್ಟಿದೆ, ಹೌದಾ. ಒಂದು ಕಾರ್ಬನ್ 4 ಹೈಡ್ರೋಜನ್, ಹಾಗಾಗಿ ಇದನ್ನ ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಅಂತ ಕರೀತಾರೆ. ಹಾಗೆ ಇದು ನಾವು ಮನೆಯಲ್ಲಿ ಬಳಸುವಂತಹ ಬಯೋಗ್ಯಾಸ್ ಅನ್ನ ಬಳಸ್ತಾ ಇರ್ತೀವಲ್ವಾ, ಜೈವಿಕ ಅನಿಲ. ಕೆಲವೊಬ್ರು ಮನೇಲಿ ಬಳಸ್ತಾ ಇರಬಹುದು ಜೈವಿಕ ಅನಿಲವನ್ನ. ಆ ಜೈವಿಕ ಅನಿಲದ ಮುಖ್ಯ ಘಟಕ ಆಗಿರುತ್ತೆ. ಹಾಗೆ ಇವಾಗೆಲ್ಲ ವೆಹಿಕಲ್ ಅಲ್ಲಿ CNG ವೆಹಿಕಲ್ ಗಳೆಲ್ಲ ಬರುತ್ತೆ, ಹೌದಾ. ಅಲ್ಲಿ CNG ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಏನಿರುತ್ತೆ, ಆ ಒಂದು ಅನಿಲದಲ್ಲಿ ಅಥವಾ ಸಂಪೀಡಿತ ಅನಿಲಗಳಲ್ಲಿ ಏನು CNG ವೆಹಿಕಲ್ಸ್ ಎಲ್ಲ ಬರ್ತಾ ಇರತ್ತೆ ಅಲ್ವಾ, ಅದೇ ರೀತಿ CNG ಬೇರೆ ಕಡೆಯಲ್ಲೂ ಉಪಯೋಗ ಮಾಡ್ತಾ ಇರ್ತಾರೆ. ಸೊ ಆ CNG ಗಳಲ್ಲಿ ಎಲ್ಲ ಮುಖ್ಯ ಘಟಕ ಯಾವುದು ಅಂತ ಅಂದ್ರೆ ಅದು ಮೀಥೇನ್ ಆಗಿರುತ್ತೆ. ಸೊ ಹಲವಾರು ಉಪಯೋಗಗಳನ್ನ ಇದು ಹೊಂದಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗೆ ಇದನ್ನ ಒಂದು ಇಂಧನವಾಗಿಯೂ ಸಹ ಬಳಸ್ತಾ ಇರ್ತಾರೆ. CNG ಅಲ್ಲೆಲ್ಲ ಇಂಧನ ಆಗಿರುತ್ತೆ. ಆ ಇಂಧನದ ಮುಖ್ಯ ಘಟಕ ಮೀಥೇನ್ ಆಗಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಸೊ ಮೀಥೇನ್ ಅತ್ಯಂತ ಸರಳ ಘಟಕವಾಗಿದ್ದು ಹಲವಾರು ಉಪಯೋಗಗಳನ್ನ ಹೊಂದಿದೆ. ಇನ್ನು ನಾವು ಅಲ್ಕೀನ್ ಮತ್ತೆ ಅಲ್ಕೈನ್ಗಳನ್ನ ಪ್ರತ್ಯೇಕವಾಗಿ ಅಭ್ಯಾಸ ಮಾಡೋದಿದ್ರೆ ಹೇಗೆ ಇರತ್ತೆ ಈ ಅಲ್ಕೀನ್ ಮತ್ತೆ ಅಲ್ಕೈನ್ಗಳು ಅಂತ ನೋಡೋದಿದ್ರೆ, ಅಲ್ಕೇನ್ ಅಂತ ಅಂದ್ರೆ ಏನು? ಇವಾಗ ಅಲ್ಕೀನ್ ಮತ್ತೆ ಅಲ್ಕೈನ್ ಇವೆಲ್ಲವೂ ಹೈಡ್ರೋಕಾರ್ಬನ್ಗಳು ಅನ್ನೋದು ನಮ್ಗೆ ಅರ್ಥ ಆಯ್ತಲ್ವಾ. ಹೈಡ್ರೋಕಾರ್ಬನ್ ನ ವಿಧಗಳು 3 ವಿಧಗಳು ಅನ್ನೋದು ಗೊತ್ತಾಯ್ತು. ಅಲ್ಕೇನ್ ಅಂತ ಅಂದ್ರೆ ಏನಂತ ಹೇಳಿದೆ ನಾನು, ಎಲ್ಲಾ ಧಾತುಗಳ ಅಥವಾ ಪರಮಾಣುಗಳ ಮಧ್ಯದಲ್ಲಿ ಏಕ ಬಂಧ ಇದ್ರೆ ಅಂತಹ ಸಂಯುಕ್ತಗಳನ್ನ ನಾವು ಅಲ್ಕೇನ್ಗಳು ಅಂತ ಕರಿತೀವಿ, ಹೌದಾ. ಸೊ ಪರಮಾಣುಗಳ ನಡುವೆ ಒಂದೇ ಬಂಧವನ್ನ ಹೊಂದಿರುವಂತಹ ಸಂಯುಕ್ತಗಳು. ನೀವು ಇಲ್ಲಿ ಎಲ್ಲಾ ಉದಾಹರಣೆಯನ್ನ ನೋಡಿದ್ರು ಇಲ್ಲಿ ಎಲ್ಲಾ ಬಂಧಗಳು ಏಕಬಂಧಗಳೇ ಆಗಿದೆ, ಹೌದಾ. ಎಲ್ಲವೂ ಏಕಬಂಧಗಳೇ ಆಗಿದೆ. ಇಂತಹ ಸಂಯುಕ್ತಗಳನ್ನ ನಾವೇನಂತ ಕರಿತೀವಿ, ಪರ್ಯಾಪ್ತ ಹೈಡ್ರೋಕಾರ್ಬನ್, ಅದರಲ್ಲಿ ಅಲ್ಕೇನ್ಗಳು ಅಂತ ಕರಿತೀವಿ, ಹೌದಾ. ಸೊ ಏನಾಗಿರತ್ತೆ ಅಂದ್ರೆ, ಇವಾಗ ನಾನು ಮೀಥೇನ್ ಅಂತ ತಗೊಂಡ್ರೆ ಅದರಲ್ಲಿ ಒಂದು ಕಾರ್ಬನ್ ಇದೆ, ಹೌದಾ. ಕಾರ್ಬನ್ ನ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟು? 4. ಅಂದ್ರೆ ಒಂದು ಕಾರ್ಬನ್ ಇನ್ನು 4 ಎಲೆಕ್ಟ್ರಾನ್ಗಳನ್ನ ಪಡ್ಕೊಳ್ಳೋ ಮೂಲಕ ಏನಾಗತ್ತೆ, ಅಷ್ಟಕವನ್ನ ತಲುಪಬಹುದು. ಆದ್ರೆ ನಾವು ನಿನ್ನೆ ಅಭ್ಯಾಸ ಮಾಡಿದ್ವಿ, C4- ಅಂತ ಆಗೋದಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಕಾರ್ಬನ್ 4 ಎಲೆಕ್ಟ್ರಾನ್ಗಳನ್ನ ಬಿಟ್ಟು ಕೊಟ್ಟು C4+ ಅಂತಾನು ಆಗೋದಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ
ಹಂಚಿಕೆ ಆಗತ್ತೆ ಅನ್ನೋದನ್ನ ನಾವು ನೋಡಿದೀವಿ. ಸೊ ಈಗ ಇದಕ್ಕೆ ಕಾರ್ಬನ್ನಿಗೆ ಹಂಚಿಕೆ ಆದ್ರೂ ಕೂಡ 4 ಎಲೆಕ್ಟ್ರಾನ್ನ ಅವಶ್ಯಕತೆ ಇರುತ್ತೆ ಅಲ್ವಾ. ಬಟ್ ನಾವೇನಂತ ಅರ್ಥ ಮಾಡ್ಕೊಂಡ್ವಿ ಇವಾಗ, ಹೈಡ್ರೋಕಾರ್ಬನ್ ಅಂತ ಅಂದ್ರೆ ಹೈಡ್ರೋಜನ್ ಮತ್ತೆ ಕಾರ್ಬನ್ ನಿಂದ ಉಂಟಾಗುವುದು ಅಂತ ನೋಡಿದ್ವಿ. ಸೊ ಇಲ್ಲಿ ಕಾರ್ಬನ್ನ ಬಳಿಯಲ್ಲಿ 4 ಎಲೆಕ್ಟ್ರಾನ್ಗಳಿದೆ. ಅದು 4 ಎಲೆಕ್ಟ್ರಾನ್ ಅನ್ನ ಹಂಚಿಕೆ ಮಾಡ್ಕೊಳ್ಳೋದಕ್ಕೆ ತಯಾರಾಗಿರುತ್ತೆ. ಆದ್ರೆ ಹೈಡ್ರೋಜನ್ನ ಬಳಿಯಲ್ಲಿ ಒಂದೇ ಒಂದು ಎಲೆಕ್ಟ್ರಾನ್ ಇದೆ, ಹೌದಾ. ಹಾಗಾಗಿ ಇಲ್ಲೀಗ ಒಂದು ಹೈಡ್ರೋಜನ್ ಕಾರ್ಬನ್ನ ಜೊತೆಗೆ ಬಂಧವನ್ನ ಮಾಡಿದ್ರೂ ಕೂಡ ಇನ್ನು 3 ವೇಲೆನ್ಸ್ ಎಲೆಕ್ಟ್ರಾನ್ಗಳಿದೆ, ಅದು ಕೂಡ ತೃಪ್ತ ಆಗಿಲ್ಲ ಅಲ್ವಾ. ಹಾಗಾಗಿ ಕಾರ್ಬನ್ ಏನ್ ಮಾಡತ್ತೆ, ಒಂದು ಹೈಡ್ರೋಜನ್ ಅನ್ನ ತನ್ನ ಜೊತೆಗೆ ಸೇರಿಸ್ಕೊಂಡ ನಂತರ ಈ ಹೈಡ್ರೋಜನ್ಗೆ ನಿನ್ ಫ್ರೆಂಡ್ಸ್ ಅನ್ನು ಕರ್ಕೊಂಡ್ ಬಾ ಅಂತ ಹೇಳತ್ತೆ. ಸೊ ಇದು ಹೋಗಿ ತನ್ನಂತೆ ಇರೋ ಇನ್ನು 3 ಹೈಡ್ರೋಜನ್ಗಳನ್ನ ಕರ್ಕೊಂಡ್ ಬಂದು ಅವು ಕೂಡ ಈ ಕಾರ್ಬನ್ನ ಜೊತೆಯಲ್ಲಿ ಬಂಧವನ್ನ ಉಂಟು ಮಾಡುತ್ತೆ. ಹಾಗಾಗಿ ಈ ಒಂದು ಕಾರ್ಬನ್ 4 ಹೈಡ್ರೋಜನ್ ಜೊತೆ ಬಂಧವನ್ನ ಉಂಟು ಮಾಡಿ ಏನ್ ಮಾಡುತ್ತೆ, ಅದರ ವೇಲೆನ್ಸ್ ಎಲೆಕ್ಟ್ರಾನ್ ಅಂದ್ರೆ ವೇಲೆನ್ಸ್ ಎಲೆಕ್ಟ್ರಾನ್ ಅನ್ನ ಹಂಚಿಕೊಳ್ಳುವ ಮೂಲಕ ಏನ್ ಮಾಡುತ್ತೆ, ಅಷ್ಟಕವನ್ನ ತಲುಪ್ತಾ ಇದೆ. ಈಗ ಈ ಕಾರ್ಬನ್ ಅನ್ನ ನೀವು ನೋಡಿದ್ರೆ ಅದರ ಬಳಿಯಲ್ಲಿನೇ 4 ಎಲೆಕ್ಟ್ರಾನ್ ಇತ್ತು, ಹೌದಾ. ಈಗ ಕಾರ್ಬನ್ ನ ಎಲೆಕ್ಟ್ರಾನ್ ಅನ್ನ ನಾವು ಬ್ಲಾಕ್ ಇಂದ ತೋರಿಸಿದ್ರೆ ಇದು ಕಾರ್ಬನ್ ನ ಬಳಿಯಲ್ಲಿ ಇದ್ದಂತಹ ಎಲೆಕ್ಟ್ರಾನ್ಗಳು. ಸೊ ಇನ್ನು 4 ಅವಶ್ಯಕತೆ ಇದ್ದಾಗ ಕಾರ್ಬನ್ ಏನ್ ಮಾಡ್ತು, ಹೈಡ್ರೋಜನ್ ನ ಜೊತೆಗೆ ಎಲೆಕ್ಟ್ರಾನ್ ನ ಹಂಚಿಕೆಯನ್ನ ಮಾಡ್ಕೊಂತು. ಸೊ ಇಲ್ಲಿ ಹೈಡ್ರೋಜನ್ಗೆ 2 ಎಲೆಕ್ಟ್ರಾನ್ ನ ಅವಶ್ಯಕತೆ ಇರುತ್ತೆ ಅದು ಸ್ಥಿರವಾಗೋದಿಕ್ಕೆ, ಹೌದಾ. ಸೊ ಹೈಡ್ರೋಜನ್ ಏನ್ ಮಾಡ್ತು, ಕಾರ್ಬನ್ ಹತ್ರ ನೀನು ನನಗೆ ಎಲೆಕ್ಟ್ರಾನ್ ಕೊಡು ಅಂತ ಹೇಳ್ತು. ಹಾಗೆ ಕಾರ್ಬನ್ ಏನ್ ಮಾಡ್ತು, ಹೈಡ್ರೋಜನ್ಗೆ ನಿನಗೆ ನಾನು ಎಲೆಕ್ಟ್ರಾನ್ ಕೊಡ್ತೀನಿ, ನನಗೆ ನೀನ್ ಎಲೆಕ್ಟ್ರಾನ್ ಅನ್ನ ಕೊಡು, ನಾವಿಬ್ರು ಶೇರ್ ಮಾಡ್ಕೊಂಡು ಸ್ಥಿರ ಆಗೋಣ ಅಂತ ಹೇಳಿ ಈ ಹೈಡ್ರೋಜನ್ ಮತ್ತೆ ಕಾರ್ಬನ್ ಏನ್ ಮಾಡತ್ತೆ, ಹೈಡ್ರೋಜನ್ಗೆ 2 ಎಲೆಕ್ಟ್ರಾನ್ ಆಯ್ತು. ಈ ಕಾರ್ಬನ್ ನ ಬಳಿಯಲ್ಲಿ ಈ ಎಲೆಕ್ಟ್ರಾನ್ ಅನ್ನ ಸೇರಿಸ್ಕೊಂಡಾಗ 5 ಎಲೆಕ್ಟ್ರಾನ್ ಆಗತ್ತೆ. ಅದೇ ರೀತಿ ಈ ಹೈಡ್ರೋಜನ್ ನ ಎಲೆಕ್ಟ್ರಾನ್ ಸೇರಿಸ್ಕೊಂಡಾಗ 6ನೇ ಎಲೆಕ್ಟ್ರಾನ್, ಇಲ್ಲಿಂದ 7ನೇ ಎಲೆಕ್ಟ್ರಾನ್ ಬಂತು, ಇಲ್ಲಿಂದ 8ನೇ ಎಲೆಕ್ಟ್ರಾನ್. ಸೊ ಕಾರ್ಬನ್ ನ ಬಳಿಯಲ್ಲಿ 8 ಎಲೆಕ್ಟ್ರಾನ್ ಆಯ್ತು. ಪ್ರತಿ ಹೈಡ್ರೋಜನ್ ನ ಬಳಿಯಲ್ಲಿ 2 ಎಲೆಕ್ಟ್ರಾನ್ಗಳು ಆಗ್ತಾ ಹೋಗತ್ತೆ. ಹಾಗಾಗಿ ಇದೇನ್ ಮಾಡತ್ತೆ, ಕಾರ್ಬನ್ ತನ್ನ ಒಂದು ವೇಲೆನ್ಸಿಯನ್ನ ಅದು ಪೂರ್ತಿ ಮಾಡ್ಕೊಳ್ತಾ ಇದೆ, ಹೌದಾ. ಅಂದ್ರೆ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಹಂಚಿಕೊಳ್ಳುವ ಮೂಲಕ ಅದು ಸ್ಥಿರ ಆಗ್ತಾ ಇದೆ. ಸೊ ಪ್ರತಿಯೊಂದು ಪರಮಾಣುವು ಕೂಡ ತನ್ನ ಅತ್ಯಂತ ಹೊರ ಕವಚದಲ್ಲಿ 8 ಎಲೆಕ್ಟ್ರಾನ್ ಅನ್ನ ಹೊಂದೋದಿಕ್ಕೆ ಬಯಸುತ್ತೆ ಅನ್ನೋದನ್ನ ನಾನು ನಿನ್ನೆ ಕ್ಲಾಸಲ್ಲೇ ಹೇಳಿದ್ದೆ. ಸೊ ಇಲ್ಲೇನಾಗ್ತಾ ಇದೆ, ಕಾರ್ಬನ್ ನ ವೇಲೆನ್ಸಿ ಏನಿದೆ ಅದು ತೃಪ್ತ ಆಗೋದು 4 ಹೈಡ್ರೋಜನ್ಗಳಿಂದ. ಅವುಗಳ ಜೊತೆ ಸಹವೇಲೆನ್ಸಿಯ ಬಂಧವನ್ನ ಉಂಟು ಮಾಡುವಾಗ ಕಾರ್ಬನ್ ನ ವೇಲೆನ್ಸಿ ಇಲ್ಲಿ ತೃಪ್ತ ಆಗ್ತಾ ಇದೆ. ಅದು ಕೂಡ ಮುಖ್ಯವಾಗಿ ಅಲ್ಕೇನ್ ಅಂತ ತಗೊಂಡಾಗ ಈ ಹೈಡ್ರೋಜನ್ ನ ಜೊತೆಗಿನ ವೇಲೆನ್ಸಿ ಏನಿದೆ ಅಥವಾ ಹೈಡ್ರೋಜನ್ ನ ಜೊತೆಗಿನ ಬಂಧ ಏನಿದೆ ಅದೆಲ್ಲದು ಏಕ ಬಂಧ ಆಗಿದೆ, ಹೌದಾ. ಎಲ್ಲಾ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಏಕ ಬಂಧದ ಮೂಲಕ ಏನಾಗ್ತಾ ಇದೆ, ತೃಪ್ತ ಆಗ್ತಾ ಇದೆ. ಹಾಗಾಗಿ ನಾವು ಈ ತರಹದ ಒಂದು ಸಂಯುಕ್ತಗಳನ್ನ ಏನಂತ ಕರಿತೀವಿ, ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಅದರಲ್ಲೂ ಮುಖ್ಯವಾಗಿ ಇದೇನಾಗಿದೆ, ಹೈಡ್ರೋಜನ್ ಮತ್ತೆ ಕಾರ್ಬನ್ ನಿಂದ ಉಂಟಾಗಿರೋದಕ್ಕೆ ಇದನ್ನ ಅಲ್ಕೇನ್ಗಳು ಅಂತ ಕರಿತೀವಿ, ಆಯ್ತಾ. ಈಗ ನೀವು ಇಲ್ಲಿ ಈ ಉದಾಹರಣೆಯನ್ನ ನೋಡೋದಿದ್ರು ಪ್ರತಿಯೊಂದು ಕಾರ್ಬನ್ 4 ಎಲೆಕ್ಟ್ರಾನ್ಗಳನ್ನ ಹೊಂದಿರತ್ತೆ, ಹೌದಾ. ಈಗ ಈ ಮೊದಲನೇ C1 ಅಂತ ತಗೊಂಡ್ರೆ, ಸೊ C1, C2, C3 ಅಂತ ಇದೆ. ಸೊ ಈ ಕಾರ್ಬನ್ ನ ಬಳಿಯಲ್ಲಿ ಇಲ್ಲಿ 1 ಎಲೆಕ್ಟ್ರಾನ್ ಇತ್ತು, ಇಲ್ಲೊಂದು ಎಲೆಕ್ಟ್ರಾನ್ ಇದೆ, ಇಲ್ಲಿ ಮೂರನೇ ಎಲೆಕ್ಟ್ರಾನ್, 4ನೇ ಎಲೆಕ್ಟ್ರಾನ್, 4 ಎಲೆಕ್ಟ್ರಾನ್ ಇದೆ. ಅದೇ ರೀತಿ ಈ ಕಾರ್ಬನ್ ನ ಬಳಿಯಲ್ಲೂ 1 ಎಲೆಕ್ಟ್ರಾನ್, 2ನೇ ಎಲೆಕ್ಟ್ರಾನ್, 3, 4. ಹಾಗೆ ಇದರ ಬಳಿಯಲ್ಲೂ 4 ಎಲೆಕ್ಟ್ರಾನ್ಗಳಿದೆ. ಸೊ ಇಲ್ಲೇನಾಗ್ತಾ ಇದೆ, ಪ್ರತಿಯೊಂದು ಎಲೆಕ್ಟ್ರಾನ್ ಇಲ್ಲಿ ಹೈಡ್ರೋಜನ್ ನ ಜೊತೆಗೆ ಬಂಧವನ್ನ ಮಾಡ್ಕೊಳ್ಳೋ ಮೂಲಕ ತೃಪ್ತ ಆಗ್ತಾ ಇದೆ. ಹಾಗೆ ಇನ್ನು 1 ಎಲೆಕ್ಟ್ರಾನ್ ಇನ್ನೊಂದು ಕಾರ್ಬನ್ ನ ಜೊತೆಗೆ ಎಲೆಕ್ಟ್ರಾನ್ ಅನ್ನ ಹಂಚಿಕೆ ಮಾಡ್ಕೊಳ್ಳೋ ಮೂಲಕ ತೃಪ್ತ ಆಗಿದೆ. ಒಟ್ಟಾರೆಯಾಗಿ ಎಲ್ಲಾ ಎಲೆಕ್ಟ್ರಾನ್ಗಳು ಏಕ ಬಂಧವನ್ನ ಉಂಟು ಮಾಡ್ತಾ ಇದೆ, ಹೌದಾ. ಅದೇ ರೀತಿ ಈ 2ನೇ ಕಾರ್ಬನ್ ಅಂತ ತಗೊಂಡ್ರೆ ಇದರಲ್ಲಿ 2 ಎಲೆಕ್ಟ್ರಾನ್ಗಳು ಇನ್ನೆರಡು ಕಾರ್ಬನ್ ನ ಎಲೆಕ್ಟ್ರಾನ್ಗಳ ಜೊತೆಗೆ ಹಂಚಿಕೆ ಆಗೋಗಿದೆ, ಹೌದಾ. ಆದ್ರೆ ಇನ್ನೆರಡು ಎಲೆಕ್ಟ್ರಾನ್ಗಳು
ಹೈಡ್ರೋಜನ್ನ ಜೊತೆಗೆ ಹಂಚಿಕೆ ಆಗ್ತಾ ಇದೆ. ಅಂದ್ರೆ ಈಗ ಇದನ್ನೇ ಉದಾಹರಣೆಯಾಗಿ ತಗೊಂಡ್ರೆ, ಈಗ ಸಿ 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 ಕಾರ್ಬನ್ ಕೆಟನೀಕರಣ ಪ್ರಾಪರ್ಟಿ, ಹೌದಾ? ಕೆಟನೀಕರಣ ಗುಣವನ್ನ ನೋಡೋದಿದ್ರೆ ಇನ್ನು ಬೇರೆ ಕಾರ್ಬನ್ ಜೊತೆಗೂ ಬಂಧವನ್ನ ಉಂಟು ಮಾಡ್ಕೊಳತ್ತೆ ಕಾರ್ಬನ್, ಅಲ್ವಾ? ಅದರ ವಿಶೇಷತೆ. ಸೊ ಇಲ್ಲಿ ಕಾರ್ಬನ್ ಜೊತೆಗೇನೆ ಬಂಧ ಮಾಡ್ಕೊಂಡ್ರೆ ಈಗ ಇಲ್ಲಿ ಒಂದು ಎಲೆಕ್ಟ್ರಾನ್ ಮಾತ್ರ ಹಂಚಿಕೆ ಆಗಿದೆ, ಇನ್ 3 ಎಲೆಕ್ಟ್ರಾನ್ ಹಾಗೆ ಇತ್ತು ಇದ್ರದ್ದು. ಹಾಗಾಗಿ ಇದೇನ್ ಮಾಡ್ತು, ಹೈಡ್ರೋಜನ್ನ ಜೊತೆಗೆ ಬಂಧವನ್ನ ಉಂಟು ಮಾಡಿ ರಪ್ತ ಆಗ್ತಾ ಇದೆ. ಆದ್ರೆ ಈ ಎರಡನೇ ಕಾರ್ಬನ್ ಅನ್ನ ನೋಡಿದಾಗ ಇಲ್ಲಿ ಒಂದು ಎಲೆಕ್ಟ್ರಾನ್ ಇದ್ರ ಜೊತೆಗೆ ಬಿಸಿ ಆಗಿದೆ, ಹಾಗೆ ಇದರ ಇನ್ನೊಂದು ಎಲೆಕ್ಟ್ರಾನ್ ಈ ಕಾರ್ಬನ್ ನ ಜೊತೆಗೆ ಬಿಸಿ ಆಗಿದೆ. ಸೊ ಉಳಿದಿರೋದು 2 ಕಾರ್ಬನ್ ಮಾತ್ರ, ಎರಡು ಎಲೆಕ್ಟ್ರಾನ್ ಮಾತ್ರ, ಹೌದಾ? ಹಾಗಾಗಿ 2 ಹೈಡ್ರೋಜನ್ಗಳ ಜೊತೆಗೆ ಮಾತ್ರ ಇದೇನ್ ಮಾಡತ್ತೆ, ಬಂಧವನ್ನ ಮಾಡ್ಕೊಳ್ತಾ ಇರತ್ತೆ. ಹಾಗೆ 3ನೇ ಕಾರ್ಬನ್ ಅನ್ನ ನೋಡಿದ್ರೆ ಇಲ್ಲಿ 1 ಎಲೆಕ್ಟ್ರಾನ್ ಮಾತ್ರ ಈ ಕಾರ್ಬನ್ ನ ಜೊತೆಗೆ ಬಿಸಿ ಆಗಿರೋದು, ಇನ್ನು 3 ಎಲೆಕ್ಟ್ರಾನ್ಗಳು ಫ್ರೀ ಆಗೇ ಇತ್ತು. ಹಾಗಾಗಿ ಇವೇನ್ ಮಾಡತ್ತೆ, ಹೈಡ್ರೋಜನ್ ಜೊತೆಗೆ ಬಂಧವನ್ನ ಉಂಟು ಮಾಡ್ತಾ ಇರುತ್ತೆ. ಹೀಗೆ ಕಾರ್ಬನ್ ತನ್ನ ಒಂದು ವೇಲೆನ್ಸಿಯನ್ನ ಹೈಡ್ರೋಜನ್ ನ ಜೊತೆಗೆ ಏಕಬಂಧವನ್ನ ಮಾಡುವ ಮೂಲಕ ತೃಪ್ತ ಆಗ್ತಾ ಇದೆ. ಈ ಎಲ್ಲಾ ಉದಾಹರಣೆಗಳನ್ನು ನೀವು ಗಮನಿಸಬಹುದು. ಇಲ್ಲಿ ಕಾರ್ಬನ್ ನ ಬಳಿಯಲ್ಲಿ 4 ಎಲೆಕ್ಟ್ರಾನ್ಗಳಿತ್ತು, ಅದರಲ್ಲಿ 3 ಹೈಡ್ರೋಜನ್ ಇಂದ ತೃಪ್ತ ಆಗ್ತಾ ಇದೆ. ಇದರಲ್ಲಿ 2 ಎಲೆಕ್ಟ್ರಾನ್ಗಳು 2 ಕಾರ್ಬನ್ ನ ಜೊತೆಗಿನ ಎಲೆಕ್ಟ್ರಾನ್ಗಳ ಜೊತೆ ಹಂಚಿಕೆ ಆಗ್ತಾ ಇದೆ, ಹಾಗೆ ಇನ್ನೆರಡು ಎಲೆಕ್ಟ್ರಾನ್ ಹೈಡ್ರೋಜನ್ ನ ಜೊತೆಗೆ. ಅದೇ ರೀತಿ 3ನೇ ಕಾರ್ಬನ್ ನ ಎಲೆಕ್ಟ್ರಾನ್ಗಳು 2 ಕಾರ್ಬನ್ ನ ಎಲೆಕ್ಟ್ರಾನ್ ನ ಜೊತೆಗೇನೆ ಹಂಚಿಕೆ ಆಗ್ತಾ ಇದ್ರೆ ಇನ್ನೆರಡು ಹೈಡ್ರೋಜನ್ ಜೊತೆಗೆ. ಸೊ ಕೊನೆಯ ಒಂದು ಕಾರ್ಬನ್ ನೋಡಿದ್ರೆ ಇಲ್ಲಿ ಏನಾಗ್ತಾ ಇದೆ, 3 ಎಲೆಕ್ಟ್ರಾನ್ಗಳನ್ನ ಹೈಡ್ರೋಜನ್ ಜೊತೆಗೆ ಹಂಚಿಕೊಳ್ಳುವ ಮೂಲಕ ಸಂತೃಪ್ತ ಆಗ್ತಾ ಇದೆ. ಸೊ ನಾವ್ ಏನಂತ ಅರ್ಥ ಮಾಡ್ಕೊಳ್ಬಹುದು ಅಂತ ಅಂದ್ರೆ, ನಾವು ಯಾವುದೇ ಒಂದು ಏನು ರಚನಾ ಸೂತ್ರವನ್ನ ಬರೆಯುವಾಗ, ಹೆಸರನ್ನ ಕೊಟ್ಟು ರಚನಾ ಸೂತ್ರವನ್ನ ಬರೆಯುವಾಗ ನಾವಿವಾಗ ನೆಕ್ಸ್ಟ್ ಕಲಿತೀವಿ ಅದನ್ನ. ಅಂದ್ರೆ ಯಾವುದೇ ಒಂದು ಸಂಯುಕ್ತದ ಹೆಸರನ್ನ ಕೊಟ್ರೆ ಅದಕ್ಕೆ ಈ ರೀತಿಯ ಇದೆಲ್ಲದೂ ರಚನಾ ಸೂತ್ರಗಳು, ಇದಿರ್ಬೋದು ಇವೆಲ್ಲವೂ ರಚನಾ ಸೂತ್ರಗಳು. ಇವುಗಳಿಗೆ ಅದರದೇ ಆದಂತಹ ಒಂದೊಂದು ಹೆಸರು ಸಹ ಇರುತ್ತೆ. ಸೊ ಹೆಸರನ್ನ ಕೊಟ್ಟು ರಚನಾ ಸೂತ್ರವನ್ನ ಬರೆಯುವಾಗ ನಾವು ಏನ್ ಮಾಡ್ಬೇಕು, ಕೊನೆಯ ಕಾರ್ಬನ್ ಯಾವ್ದಿರತ್ತಲ್ವಾ ಅದರಲ್ಲಿ ಸಾಮಾನ್ಯವಾಗಿ 3 ಹೈಡ್ರೋಜನ್ ಬರೋ ರೀತಿಯಲ್ಲಿ, ಮಧ್ಯದಲ್ಲಿ 2 ಬರೋ ರೀತಿಯಲ್ಲಿ ನಾವು ಹೈಡ್ರೋಜನ್ ಅನ್ನ ತುಂಬ್ತಾ ಹೋಗ್ಬೇಕಾಗತ್ತೆ. ಅಂದ್ರೆ ಹಾಗೆ ಬರುತ್ತೆ, ಆಯ್ತಾ? ಕೊನೆಯ ಕಾರ್ಬನ್ನಿಗೆ 3 ಹೈಡ್ರೋಜನ್ಗಳು ಸಿಗುತ್ತೆ, ಮಧ್ಯದಲ್ಲಿ ಇರುವುದು 2 ಹೈಡ್ರೋಜನ್ ಅನ್ನ ಹೊಂದುತ್ತಾ ಬರುತ್ತೆ. ಈ ರೀತಿಯ ಒಂದು ರಚನೆಯನ್ನ ನಾವು ನೋಡಬಹುದು ಯಾವುದ್ರಲ್ಲಿ, ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ, ಆಯ್ತಾ? ಇದು ಪರ್ಯಾಪ್ತ ಹೈಡ್ರೋಕಾರ್ಬನ್ ನ ಒಂದು ಉದಾಹರಣೆಗಳಾಗಿದೆ. ಇವೆಲ್ಲವೂ ಸಹ ಪರ್ಯಾಪ್ತ ಹೈಡ್ರೋಕಾರ್ಬನ್ ನ ಉದಾಹರಣೆಗಳು. ಇನ್ನು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ನಲ್ಲಿ ಮೊದಲನೆಯದು ಅಲ್ಕೀನ್ಗಳು, ಹೌದಾ? ಅಲ್ಕೀನ್ಗಳು ಅಂದ್ರೆ ಏನು ಹಾಗಿದ್ರೆ? ನಾನು ಆಗ್ಲೇ ಹೇಳಿದೆ ಅಲ್ಕೀನ್ ಅಂದ್ರೆ ಏನು ಅನ್ನೋದನ್ನ. ಸೊ ಅಲ್ಕೀನ್ಗಳು ಅಂತ ಅಂದ್ರೆ ಯಾವುದಾದರೂ ಒಂದು ಬಂಧ, 2 ಕಾರ್ಬನ್ಗಳ ನಡುವಿನ ಯಾವುದಾದ್ರೂ ಒಂದು ಬಂಧ ದ್ವಿಬಂಧ ಆಗಿದ್ರೆ ಅದನ್ನ ನಾವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಕರಿತೀವಿ, ಆಯ್ತಾ? ಇದರಲ್ಲಿ ಮೊದಲನೆಯ ಒಂದು ಸಂಯುಕ್ತ ಅಂತ ಅಂದ್ರೆ ಅದು ಈಥೀನ್ ಆಗಿರುತ್ತೆ. ಯಾಕೆ ಈಥೀನ್? ನಾವಿವಾಗ ಮೀಥೇನ್ ಅನ್ನ ನೋಡಿದ್ವಿ ಅಲ್ವಾ, CH4 ಏನಿದೆ ಇದು ಮೀಥೇನ್ ಅಂತ ಹೇಳ್ತೀವಿ, ಆಯ್ತಾ? ಈಥೀನ್ ಯಾಕಿಲ್ಲ, ಅಲ್ಲ ಮೀಥೀನ್ ಯಾಕಿಲ್ಲ? ಮೀಥೀನ್ ಅನ್ನೋದು ಯಾಕೆ ಇಲ್ಲ ಅನ್ನೋದನ್ನ ನಾನು ಪಾಠದ ಕೊನೆಯಲ್ಲಿ ಹೇಳ್ತೀನಿ. ಈ ಪ್ರಶ್ನೆಗೆ ಉತ್ತರವನ್ನ ನಾವು ಫಸ್ಟ್ ಇದೆಲ್ಲದನ್ನು ಕಲಿತಾ ಹೋಗೋಣ. ಸಾರಿ, ಅಲ್ಕೀನ್ಗಳು ಅಂತ ಅಂದ್ರೆ ಯಾವುದೇ 2 ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಇರೋದ್ರಿಂದ ಉಂಟಾಗುವಂತಹ ಸಂಯುಕ್ತವನ್ನ ನಾವು ಅಲ್ಕೀನ್ಗಳು ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಏನಾಗ್ತಾ ಇರತ್ತೆ, ಕಾರ್ಬನ್ ನಾನು ಹಿಂದೆ ಉದಾಹರಣೆಯನ್ನ ಬರೆದಾಗ ತೋರಿಸ್ದೆ ಅಲ್ವಾ. ಸೊ ಇಲ್ಲಿ ಕಾರ್ಬನ್ ನ 4 ವೇಲೆನ್ಸ್ ಎಲೆಕ್ಟ್ರಾನ್ಗಳು ಹೈಡ್ರೋಜನ್ ನ ಜೊತೆಗೆ ಸಂತೃಪ್ತ ಆಗ್ತಾ ಇತ್ತು, ಹೀಗೆ, ಹೌದಾ?
ಆದ್ರೆ ಕೆಲವೊಂದು ಬಾರಿ ಏನಾಗತ್ತೆ, ಇಲ್ಲಿ ಹೈಡ್ರೋಜನ್ನ ಕೊರತೆ ಅಂದ್ರೆ ಅಲ್ಲಿ ಹೈಡ್ರೋಜನ್ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಹೈಡ್ರೋಜನ್ ಇರದೇ ಇದ್ದಾಗ ಏನಾಗತ್ತೆ, ಸಂಯುಕ್ತ ಯಾವ ರೀತಿಯಾಗಿ ರಚನೆ ಆಗತ್ತೆ ಅಂತ ಅಂದ್ರೆ, ಈಗ ಇಲ್ಲಿ ಹೈಡ್ರೋಜನ್ ಇದೆ, ಹಾಗೆ ಇಲ್ಲಿ ಹೈಡ್ರೋಜನ್ ಇದ್ದು ಎರಡೆರಡು ಎಲೆಕ್ಟ್ರಾನ್ಗಳಿಗೆ ಇನ್ನು ಹೈಡ್ರೋಜನ್ ಸಿಗ್ತಾ ಇಲ್ಲ. ಹಾಗಾಗಿ ಇವೇನ್ ಮಾಡತ್ತೆ, ನಾವ್ ಯಾಕೆ ವೇಟ್ ಮಾಡೋದು, ನಾನು ನೀನುನೆ ಶೇರ್ ಮಾಡ್ಕೊಳ್ಳೋಣ ಅಂತ ಕಾರ್ಬನ್ ಪರಮಾಣುಗಳೇನ್ ಮಾಡತ್ತೆ, ಎಲೆಕ್ಟ್ರಾನ್ಗಳನ್ನ ಹಂಚಿಕೊಳ್ಳತ್ತೆ. ಅದರಿಂದ ಉಂಟಾಗೋದು ದ್ವಿಬಂಧ. ಹೀಗೆ ದ್ವಿಬಂಧದಿಂದ ಉಂಟಾಗುವಂತಹ ಸಂಯುಕ್ತಗಳನ್ನ ನಾವೇನಂತ ಕರೀತೀವಿ? ಈಗ ಈ ಉದಾಹರಣೆಯನ್ನ ನೋಡಿದ್ರೆ, ಇಲ್ಲಿ ಇದರ ಹತ್ರ ಈ ಮೊದಲನೇ ಕಾರ್ಬನ್ ಹತ್ರನೂ 4 ಎಲೆಕ್ಟ್ರಾನ್ ಇತ್ತು, ಎರಡನೇ ಕಾರ್ಬನ್ ಬಳಿಯಲ್ಲೂ 4 ಎಲೆಕ್ಟ್ರಾನ್ ಇದೆ. ಆ 4 ಎಲೆಕ್ಟ್ರಾನ್ ತೃಪ್ತ ಆಗ್ಲೇಬೇಕು, ಆಯ್ತಾ? ಹಾಗಾಗಿ ಏನ್ ಮಾಡ್ತು, ಇದು ಪ್ರತಿಯೊಂದಕ್ಕೂ ನಾವು ಸಮವಾಗಿ ಹೈಡ್ರೋಜನ್ ಅನ್ನ ಕೊಟ್ಟ ಮೇಲೂ ಕೂಡ ಇನ್ನೂ ಎರಡೆರಡು ಎಲೆಕ್ಟ್ರಾನ್ಗಳು ಬಾಕಿ ಉಳ್ಕೊಂತು. ಸೊ ಒಂದನ್ನ ನಾವು ಕಾರ್ಬನ್ ಜೊತೆಗೇನೆ ಸಮ ಮಾಡಿದ್ರು ಕೂಡ ಇನ್ನೂ ಒಂದು ಎಲೆಕ್ಟ್ರಾನ್ ಉಳ್ಕೊಳ್ಳೋದಕ್ಕೆ ಅಲ್ಲೇನಾಗತ್ತೆ, ಆ ಕಾರ್ಬನ್ ಪರಮಾಣುವೇ ಎಲೆಕ್ಟ್ರಾನ್ಗಳ ಹಂಚಿಕೆಯನ್ನ ಮಾಡ್ಕೊಳ್ಳುತ್ತೆ. ಹೀಗೆ ಎಲೆಕ್ಟ್ರಾನ್ನ ಹಂಚಿಕೆಯಿಂದ ಉಂಟಾಗುವಂತಹ ದ್ವಿಬಂಧ ಏನಿದೆ, ಅಲ್ಲಿಂದ ಉಂಟಾಗುವಂತಹ ಏನು ಪರಮಾಣುಗಳ ನಡುವೆ, ಎರಡು ಕಾರ್ಬನ್ ಪರಮಾಣುಗಳ ನಡುವೆ ಈ ರೀತಿ ದ್ವಿಬಂಧದಿಂದ ಉಂಟಾಗುವಂತಹ ಸಂಯುಕ್ತಗಳನ್ನ ನಾವು ಅಲ್ಕೀನ್ಗಳು ಅಂತ ಕರಿತೀವಿ, ಆಯ್ತಾ? ಸೊ ಪ್ರತಿ ಕಾರ್ಬನ್ ಪರಮಾಣುವಿಗೆ ಒಂದು ವೇಲೆನ್ಸಿ ಅತೃಪ್ತಕರವಾಗಿದ್ರೆ ಅದನ್ನ ಸಮ ಮಾಡೋದಿಕ್ಕೆ ಇನ್ನೊಂದು ಕಾರ್ಬನ್ ದ್ವಿಬಂಧವನ್ನ ಉಂಟು ಮಾಡಿದ್ರೆ ಅಂತಹ ಒಂದು ದ್ವಿಬಂಧದಿಂದ ತೃಪ್ತ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು, ಅದರಲ್ಲೂ ಮುಖ್ಯವಾಗಿ ಗಳು ಅಂತ ಕರಿತೀವಿ, ಆಯ್ತಾ? ಓಕೆ. ಸೊ ದ್ವಿಬಂಧಗಳಿಗೆ ಉದಾಹರಣೆ ಅಂತ ಅಂದ್ರೆ ನೀವು ಇಲ್ಲಿ ಚಿತ್ರದಲ್ಲಿ ಗಮನಿಸ್ತಾ ಇರಬಹುದು. ಈ ಉದಾಹರಣೆಗಳನ್ನ ನೋಡ್ತಾ ಹೋಗಿ, ಇಲ್ಲಿ 2 ಕಾರ್ಬನ್ನ ಮಧ್ಯದಲ್ಲಿ ಇಲ್ಲಿ ದ್ವಿಬಂಧ ಉಂಟಾಗಿದೆ, ಹೌದಾ? ಸೊ ಇದನ್ನ ನಾವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂದ್ರೆ ಅಲ್ಕೀನ್ ಅಂತ ಕರಿತೀವಿ. ಅದೇ ರೀತಿ ಈ ಉದಾಹರಣೆಯನ್ನ ಗಮನಿಸಿದ್ರೆ, ಇಲ್ಲಿ 3 ಕಾರ್ಬನ್ ಪರಮಾಣುಗಳಿದೆ, ಅದರಲ್ಲಿ ಇಲ್ಲಿ ಈ 2 ಕಾರ್ಬನ್ಗಳ ಮಧ್ಯದಲ್ಲಿ ದ್ವಿಬಂಧ ಉಂಟಾಗಿದೆ, ಇಲ್ಲಿ ಏಕಬಂಧ ಇದೆ, ಹೌದಾ? ಸೊ ಒಟ್ಟಾರೆಯಾಗಿ ಸಂಯುಕ್ತದ ಒಳಗಡೆಗೆ ಕನಿಷ್ಠ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಾದ್ರೂ ಇರತ್ತೆ. ಕೆಲವೊಂದು ಸಂಯುಕ್ತಗಳಲ್ಲಿ ಒಂದಕ್ಕಿಂತ ಹೆಚ್ಚು ಇರತ್ತೆ. ಅದೇ ಕನಿಷ್ಠ ಒಂದಾದರೂ ದ್ವಿಬಂಧ ಇದ್ರೆ ಅಂತಹ ಸಂಯುಕ್ತಗಳನ್ನ ನಾವೇನಂತ ಹೇಳ್ತೀವಿ, ಅಲ್ಕೀನ್ಗಳು ಅಂತ ಕರೆಯೋದು. ಸೊ ಇಲ್ಲಿ ಏನಾಗ್ತಾ ಇದೆ, ಈ 3 ಕಾರ್ಬನ್ಗಳ ಮಧ್ಯದಲ್ಲಿ ಏನಾಗಿದೆ, 2 ಕಾರ್ಬನ್ಗಳ ಮಧ್ಯದಲ್ಲಿ ಕಾರ್ಬನ್ಗಳ ಮಧ್ಯ ದ್ವಿಬಂಧ ಏರ್ಪಟ್ಟಿದೆ. ಸೊ ಇಂತಹ ಹೈಡ್ರೋಕಾರ್ಬನ್ ಅನ್ನ ನಾವು ಅಲ್ಕೀನ್ ಅಂತ ಕರೆಯೋದು. ಅದೇ ರೀತಿಯಲ್ಲಿ 3ನೇ ಉದಾಹರಣೆಯನ್ನ ನೋಡಿದ್ರೆ, ಇಲ್ಲಿ ಮೊದಲನೇ 2 ಕಾರ್ಬನ್ಗಳ ಮಧ್ಯದಲ್ಲಿ ದ್ವಿಬಂಧ ಇದೆ, ನೆಕ್ಸ್ಟ್ ಎಲ್ಲ ಏಕಬಂಧ ಇದೆ ಅಲ್ವಾ? ಸೊ ಈ ರೀತಿಯ ಒಂದು ರಚನೆ ಇರುತ್ತೆ ಅನ್ನೋದು ನಮ್ಗೆ ಇಲ್ಲಿ ಅರ್ಥ ಆಗ್ತಾ ಇದೆ. 4ನೇ ಉದಾಹರಣೆಯನ್ನು ನೀವು ಗಮನಿಸಬಹುದು. ಇಲ್ಲೇನಾಗ್ತಾ ಇದೆ, ಮಧ್ಯದಲ್ಲಿದೆ, ಅಂದ್ರೆ ದ್ವಿಬಂಧ ಸ್ಟಾರ್ಟಿಂಗ್ ಅಲ್ಲೇ ಇರಬೇಕು ಅಂತ ಏನು ಇಲ್ಲ. ಇಡೀ ಸರಪಳಿಯಲ್ಲಿ ಎಲ್ಲಾದರೂ ಕಾರ್ಬನ್ ಸಂಯುಕ್ತದಲ್ಲಿ ಯಾವ ಜಾಗದಲ್ಲಾದ್ರೂ ಕೂಡ, ಅಂದ್ರೆ 2 ಕಾರ್ಬನ್ ಮಧ್ಯದಲ್ಲಿ, ಈಗ ಇಲ್ಲಿ 2 ಮತ್ತೆ 3ನೇ ಕಾರ್ಬನ್ ನ ಮಧ್ಯದಲ್ಲಿ ದ್ವಿಬಂಧ ಬರ್ತಾ ಇದೆ, ಇಲ್ಲಿ 1 ಮತ್ತೆ 2ನೇ ಕಾರ್ಬನ್ ನ ಮಧ್ಯದಲ್ಲಿ ದ್ವಿಬಂಧ ಬರ್ತಾ ಇದೆ. ಈಗ 10 ಕಾರ್ಬನ್ ಪರಮಾಣುಗಳಿಂದ ಉಂಟಾಗಿರುವಂತಹ ಸಂಯುಕ್ತ, ಉದಾಹರಣೆಗೆ ಇಷ್ಟುದ್ದ ಸಂಯುಕ್ತ ಅಂತ ಅನ್ಕೊಳ್ಳಿ. ಇದರಲ್ಲಿ 2 ಮತ್ತೆ 3ರ ಮಧ್ಯದಲ್ಲೂ ಬರಬಹುದು, ಅಥವಾ ಇಲ್ಲಿ ಅಂದ್ರೆ 6, 7ರ ಮಧ್ಯದಲ್ಲಿ. ಒಟ್ಟಾರೆಯಾಗಿ ಈ ಯಾವುದಾದ್ರೂ, ಇದಿಷ್ಟು ಕಾರ್ಬನ್ ಸರಪಳಿ ಅಲ್ವಾ ಇದು, ಇದನ್ನೇ ನಾವು ಕಾರ್ಬನ್ ಸರಪಳಿ ಅಂತ ಕರೆಯೋದು. ಸೊ ಈ ಕಾರ್ಬನ್ ಸರಪಳಿಯಲ್ಲಿ ಯಾವುದೇ 2 ಕಾರ್ಬನ್ನ ಮಧ್ಯ
ದ್ವಿಬಂಧ ಬಂದ್ರೆ ಕನಿಷ್ಠ ಒಂದಾದ್ರೂ ಇರ್ಲೇಬೇಕು, ಗರಿಷ್ಠ ಎಷ್ಟಾದ್ರೂ ಇರಬಹುದು, 2, 3 ಹೀಗೆ ಎಷ್ಟಾದ್ರೂ ಇರೋದಿಕ್ಕೆ ಸಾಧ್ಯ ಇದೆ. ಸೊ ಈಗ ಇಲ್ಲೊಂದು ಬಂದ್ರೆ ಇಲ್ಲಿ ಮತ್ತೆ ಬರ್ಬೋದು ಪುನಃ, ಹಾಗೆ ಇಲ್ಲಿ ಇನ್ನೊಂದು ಬರ್ಬೋದು. ಅಥವಾ ಒಂದೇ ಒಂದಿದ್ರು ಕೂಡ ಅದೇನಾಗತ್ತೆ ಅಲ್ಕೀನ್ಗಳು ಅಂತ ಕರ್ಸ್ಕೊಳತ್ತೆ. ಆಯ್ತಾ? ಸೊ ಇಂತಹ ಸಂಯುಕ್ತಗಳನ್ನ ನಾವೇನಂತ ಹೇಳ್ತೀವಿ? ಅಪರ್ಯಾಪ್ತ ಹೈಡ್ರೋಕಾರ್ಬನ್. ದ್ವಿಬಂಧ ಇರೋದಕ್ಕೆ ಅದನ್ನ ಅಲ್ಕೀನ್ಗಳು ಅಂತ ಕರಿತೀವಿ. ಓಕೆ, ಇನ್ನು ಮೂರನೆಯದು ಅಲ್ಕೈನ್ಗಳು. ಏನು ಅಲ್ಕೈನ್ಗಳು ಅಂತ ಅಂದ್ರೆ, ಈಗಷ್ಟೇ ಹೇಳಿದೆ ಕಾರ್ಬನ್ ನ ವೇಲೆನ್ಸಿ ಹೇಗೆ ತೃಪ್ತ ಆಗತ್ತೆ ಅನ್ನೋದ್ರ ಮೇಲೆ ನಾವೇನಂತ ಹೇಳ್ತೀವಿ? ಹೈಡ್ರೋಕಾರ್ಬನ್ಗಳ ವರ್ಗೀಕರಣವನ್ನ ಮಾಡುವುದು. ಹೌದಾ? ಏಕಬಂಧದಿಂದ ತೃಪ್ತ ಆಗ್ತಾ ಇದ್ರೆ ಅದು ಅಲ್ಕೇನ್ಗಳು, ದ್ವಿಬಂಧದಿಂದ ತೃಪ್ತ ಆಗ್ತಾ ಇದ್ರೆ ಅಲ್ಕೀನ್ಗಳು. ಈಗ ಮೂರನೆಯದು ಕಾರ್ಬನ್ ಪರಮಾಣುಗಳ ನಡುವೆ ಒಂದು ಅಥವಾ ಹೆಚ್ಚು ತ್ರಿಬಂಧಗಳನ್ನ ಹೊಂದಿರುವಂತಹ ಸಂಯುಕ್ತಗಳು. ಈಗ ನೀವು ಇಲ್ಲಿ ಚಿತ್ರದಲ್ಲಿ ಗಮನಿಸ್ತಾ ಇರಬಹುದು, ಇಲ್ಲಿ ಕಾರ್ಬನ್ 1 ಮತ್ತೆ ಕಾರ್ಬನ್ 2 ಅನ್ನೋದ್ರ ಮಧ್ಯದಲ್ಲಿ 3 ಬಂಧ ಏರ್ಪಟ್ಟಿದೆ. ಹೌದಾ? ಅಂದ್ರೆ ಕಾರ್ಬನ್ ನ 4 ಎಲೆಕ್ಟ್ರಾನ್ಗಳಲ್ಲಿ, ಕಾರ್ಬನ್ ಹತ್ರ 4 ಎಲೆಕ್ಟ್ರಾನ್ ಇರತ್ತೆ ಅಲ್ವಾ, ಅದರಲ್ಲಿ 3 ಎಲೆಕ್ಟ್ರಾನ್ ಇನ್ನೊಂದು ಕಾರ್ಬನ್ ನ ಜೊತೆಗೆ ಹಂಚಿಕೆ ಆಗೋದ್ರಿಂದ ಉಂಟಾಗುವಂತಹ ಸಂಯುಕ್ತಗಳನ್ನ ನಾವು ಅಲ್ಕೀನ್ಗಳು ಅಂತ ಕರಿತೀವಿ. ಆಯ್ತಾ? ಅಲ್ಕೀನ್ಗಳು ಅಂತ ಕರಿತೀವಿ. ಉದಾಹರಣೆಗೆ ನೀವು ಇಲ್ಲಿ ನೋಡ್ತಾ ಇರಬಹುದು, ಈಗ ಇಲ್ಲಿ ಏನಿದೆ ಈ ಒಂದು ಚಿತ್ರದಲ್ಲಿ ಗಮನಿಸಿ, 1, 2, 3, 4 ಕಾರ್ಬನ್ ಇದೆ. ಅದರಲ್ಲಿ 1 ಮತ್ತೆ 2ನೇ ಕಾರ್ಬನ್ ನ ಮಧ್ಯದಲ್ಲಿ 3 ಎಲೆಕ್ಟ್ರಾನ್ಗಳ ಹಂಚಿಕೆ ಆಗ್ತಾ ಇದೆ. ಈ ಕಾರ್ಬನ್ ಕೂಡ ಮತ್ತೆ ಈ ಕಾರ್ಬನ್ ಕೂಡ 3 ಎಲೆಕ್ಟ್ರಾನ್ಗಳನ್ನ ಹಂಚಿಕೊಳ್ಳುವ ಮೂಲಕ ಏನಾಗ್ತಾ ಇದೆ? ಸಂಯುಕ್ತ ಉಂಟಾಗ್ತಾ ಇದೆ. ಹೌದಾ? ಅದೇ ರೀತಿಯಲ್ಲಿ ನಾವು ಇಲ್ಲಿ ನೋಡಿದ್ರೆ 1, 2, 3, 4 ಇಲ್ಲಿ 2 ಮತ್ತೆ 3ನೇ ಕಾರ್ಬನ್ ನ ಮಧ್ಯದಲ್ಲಿ ಹೀಗೆ ಬಂಧ ಉಂಟಾಗುವ ಮೂಲಕ ಏನಾಗಿದೆ? ಸಂಯುಕ್ತ ರಚನೆ ಆಗಿದೆ. ಹೀಗೆ ಯಾವುದಾದ್ರೂ 2 ಕಾರ್ಬನ್ ನ ಮಧ್ಯದಲ್ಲಿ 1 ಅಥವಾ ಒಂದಕ್ಕಿಂತ ಹೆಚ್ಚು ತ್ರಿಬಂಧಗಳು ಇದ್ರೆ ಅದರಿಂದ ಉಂಟಾಗುವಂತಹ ಸಂಯುಕ್ತಗಳನ್ನ ನಾವೇನಂತ ಹೇಳ್ತೀವಿ? ಅಲ್ಕೈನ್ಗಳು ಅಂತ ಕರಿತೀವಿ. ಇದು ಕೂಡ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿದ್ದು ಕಾರ್ಬನ್ಗಳ ಮಧ್ಯ ತ್ರಿಬಂಧ ಇರತ್ತೆ. ವ್ಯತ್ಯಾಸ ಏನು? ಅಪರ್ಯಾಪ್ತದಲ್ಲೇ ಅಲ್ಕೀನ್ ಮತ್ತೆ ಅಲ್ಕೈನ್ ಬರುತ್ತೆ. ಹೌದಾ? ಅಲ್ಕೈನ್ ಬರೋದು 2 ಅಪರ್ಯಾಪ್ತದಲ್ಲೇ. ವ್ಯತ್ಯಾಸ ಏನು ಅಂತ ಅಂದ್ರೆ ಅಲ್ಕೀನ್ ನಲ್ಲಿ ದ್ವಿಬಂಧ ಇರತ್ತೆ, ಅಲ್ಕೈನ್ ನಲ್ಲಿ ತ್ರಿಬಂಧ ಇರತ್ತೆ. ಒಟ್ಟಾರೆಯಾಗಿ ಏಕಬಂಧ ಇಲ್ಲದೆ ಇದ್ರೆ ಅವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಅದರಲ್ಲಿ ದ್ವಿಬಂಧ ಇದ್ರೆ ಅದು ಅಲ್ಕೀನ್ ಆಗಿರತ್ತೆ, ತ್ರಿಬಂಧ ಇದ್ರೆ ಅಲ್ಕೈನ್ಗಳು ಅಂತ ಕರೆಸ್ಕೊಳತ್ತೆ. ಸೊ ಚುಕ್ಕಿ ರಚನೆ, ಮತ್ತೆ ನಾವು ಚುಕ್ಕಿ ರಚನೆಯನ್ನ ನೋಡೋದಿದ್ರೆ ಬರುತ್ತೆ ಈ ರೀತಿಯಾಗಿ ಪರ್ಯಾಪ್ತ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಚುಕ್ಕಿ ರಚನೆಯನ್ನ ನಾವು ಮತ್ತೆ ಬರಿಬೇಕಾಗತ್ತೆ. ನಾವಾಗ ನೋಡಿದ್ವಿ ಅಲ್ವಾ, ಹೈಡ್ರೋಜನ್, ಆಕ್ಸಿಜನ್ ಇವುಗಳ ಚುಕ್ಕಿ ರಚನೆಯನ್ನ ನೋಡಿದ್ವಿ. ಅದೇ ರೀತಿ ಇಲ್ಲಿ ಏನು ಹೈಡ್ರೋಕಾರ್ಬನ್ಗಳೇನಿದೆ ಅವುಗಳ ಚುಕ್ಕಿ ರಚನೆಯನ್ನು ಸಹ ನಾವು ಬರಿಬೇಕಾಗತ್ತೆ. ಸೊ ಹೇಗೆ ಬರೆಯೋದು ಅಂತ ಅಂದ್ರೆ, ಈಗ ನಾವು ನೋಡಿದ್ವಿ ಪ್ರತಿಯೊಂದು ಇಲ್ಲಿ ಏನು ಪರಮಾಣು ಇದೆ, ಈಗ CH4 ಅಂತ ಅಂದ್ರೆ ಕಾರ್ಬನ್ ಹತ್ರ 4 ವೇಲೆನ್ಸ್ ಎಲೆಕ್ಟ್ರಾನ್ಗಳಿರತ್ತೆ. ಹೈಡ್ರೋಜನ್ ನ ಬಳಿಯಲ್ಲಿ ಇರೋದೇ 1 ಎಲೆಕ್ಟ್ರಾನ್, ಅದೇ ವೇಲೆನ್ಸ್ ಎಲೆಕ್ಟ್ರಾನ್, ಅದೇ ಎಲೆಕ್ಟ್ರಾನ್, ಎಲ್ಲದೂ ಅದೇ ಆಗಿರುತ್ತೆ ಅಲ್ವಾ. ಸೊ ಅಂತಹದ್ದು 4 ಇರೋದಕ್ಕೆ 4 ಗುಣಿಸು ಹೈಡ್ರೋಜನ್ ಆಗ್ತಾ ಇರೋದಕ್ಕೆ 1 ಎಲೆಕ್ಟ್ರಾನ್ ಗುಣಿಸು 4 ಆಗಿ ಒಟ್ಟು 4 ಎಲೆಕ್ಟ್ರಾನ್ಗಳು ಸಿಗ್ತಾ ಇರತ್ತೆ. ಸೊ ಈಗ ನಾವು ಬರೆಯೋದಿದ್ರೆ ಇದನ್ನ ಮಧ್ಯದಲ್ಲಿ ಕಾರ್ಬನ್ ಅನ್ನ ಬರ್ಕೊಂಡು ಸುತ್ತ ಚುಕ್ಕಿಯನ್ನ ಹೀಗೆ ಬರ್ಕೊಳ್ಳೋದು. ಅದೇ ರೀತಿ ಹೈಡ್ರೋಜನ್ ಇಂದ 4 ಎಲೆಕ್ಟ್ರಾನ್ಗಳು ಸಿಗ್ತಾ ಇರತ್ತೆ ಅಲ್ವಾ. ಸೊ ಇಲ್ಲಿ ಹೈಡ್ರೋಜನ್ ನ ಎಲೆಕ್ಟ್ರಾನ್ ಅಂತ ವ್ಯತ್ಯಾಸ ಬರೆಯೋದಿಕ್ಕೆ ನಾವು ಇದನ್ನ ಎಕ್ಸ್ ಅಂತ ತಗೊಳ್ಳೋಣ. ಹೈಡ್ರೋಜನ್ ನ ಎಲೆಕ್ಟ್ರಾನ್ ಅನ್ನ ಎಕ್ಸ್ ಅಂತ ತಗೊಂಡ್ರೆ ಎಕ್ಸ್. ಈಗ ಇದೇನ್ ಮಾಡತ್ತೆ, ಈ ಹೈಡ್ರೋಜನ್ ಇದ್ರ ಹತ್ರ ಇರೋ 1 ಎಲೆಕ್ಟ್ರಾನ್ ಅನ್ನ ಹೀಗೆ ತಗೊಳತ್ತೆ,
ಹಾಗೆ ಈ ಹೈಡ್ರೋಜನ್ ಕೂಡ ಹೀಗೆ ತಗೊಳುತ್ತೆ, ಇದು ಸಹ ಹೀಗೆ ತಗೊಂಡು ಬಂಧವನ್ನ ಉಂಟು ಮಾಡ್ತಾ ಇರತ್ತೆ, ಈ ಹೈಡ್ರೋಜನ್ ಕೂಡ ಹೀಗೆ ಬಂಧವನ್ನ ಉಂಟು ಮಾಡ್ತಾ ಇದೆ. ಹಾಗೇನೆ ಕಾರ್ಬನ್ ಕೂಡ ಈ ಎಲೆಕ್ಟ್ರಾನ್ಗಳನ್ನ ಹಂಚಿಕೆ ಮಾಡ್ಕೊಳ್ತಾ ಇರತ್ತೆ, ಹೌದಾ? ಹಾಗೆ ಇಲ್ಲಿ ಈ ಹೈಡ್ರೋಜನ್ ಮತ್ತೆ ಕಾರ್ಬನ್ ಮತ್ತೆ ಇಲ್ಲಿ ಇದು ಹೀಗೆ ಹಂಚಿಕೆ ಆಗ್ತಾ ಇರುತ್ತೆ. ಸೊ ನಾವು ಅದನ್ನ ಸ್ಪಷ್ಟವಾಗಿ ನೋಡೋದಿದ್ರೆ, ನಾನು ಈಗೇನು ಬಿಡಿಸಿ ತೋರಿಸ್ದೆ ಅದನ್ನೇ ಸ್ಪಷ್ಟವಾಗಿ ನೋಡೋದಿದ್ರೆ, ಇಲ್ಲಿ ಮಧ್ಯದಲ್ಲಿ ಕಾರ್ಬನ್ ನ ಸುತ್ತ ಹೀಗೆ ಹೈಡ್ರೋಜನ್ಗಳಿರುತ್ತೆ. ಹೈಡ್ರೋಜನ್ ನ ಪರಮಾಣು ಎಲೆಕ್ಟ್ರಾನ್ ಮತ್ತೆ ಕಾರ್ಬನ್ ನ ಎಲೆಕ್ಟ್ರಾನ್ ಇವೆರಡು ಹಂಚಿಕೆ ಆಗುವ ಮೂಲಕ ಇದು ಮೀಥೇನ್ ನ ಚುಕ್ಕಿ ರಚನೆ ಆಗಿರುತ್ತೆ. ಮೀಥೇನ್ ಅಂತ ಅಂದ್ರೆ CH4, ಇದನ್ನ ಮೀಥೇನ್ ಅಂತ ಕರಿತೀವಿ. ಅದರ ಚುಕ್ಕಿ ರಚನೆ, ಚುಕ್ಕಿ ವಿನ್ಯಾಸ ಏನಿರುತ್ತೆ ಅದು ಈ ರೀತಿಯಾಗಿ ಬರಿಬೇಕು. ಅದೇ ರೀತಿ ನಾವು ಇಥೇನ್ ಅಂತ ತಗೊಂಡ್ರೆ ಇಥೇನ್ C2H6 ಅಂತ ಇರುತ್ತೆ, ಆಯ್ತಾ? ಹೇಗೆ ಬಂತು ಅನ್ನೋದನ್ನು ನಾವು ಇದೇ ಅಧ್ಯಾಯದಲ್ಲಿ ಅಭ್ಯಾಸವನ್ನ ಮಾಡ್ತೀವಿ. ಸೊ ಇದರ ಹೆಸರನ್ನ ನಾವು ಇಥೇನ್ ಅಂತ ಕರಿತೀವಿ. ಅದರಲ್ಲಿ 2 ಕಾರ್ಬನ್ ನ ಪರಮಾಣುಗಳಿರುತ್ತೆ, 6 ಹೈಡ್ರೋಜನ್ ನ ಪರಮಾಣುಗಳು ಅವುಗಳ ಜೊತೆ ಬಂಧವನ್ನ ಮಾಡ್ಕೊಳ್ಳೋ ಮೂಲಕ ಉಂಟಾಗುವಂತಹ ಒಂದು ಸಂಯುಕ್ತ. ಸೊ ಅದರ ಚುಕ್ಕಿ ರಚನೆ ಹೇಗಿರುತ್ತೆ ಅಂದ್ರೆ, ಇಲ್ಲಿ ಮಧ್ಯದಲ್ಲಿ ಕಾರ್ಬನ್ ಇರುತ್ತೆ. ಇಲ್ಲಿ ಕಾರ್ಬನ್ ಮತ್ತೆ ಕಾರ್ಬನ್ ಏಕ ಬಂಧವನ್ನ ಮಾಡ್ಕೊಳ್ತಾ ಇರತ್ತೆ. ಹಾಗೆ ಕಾರ್ಬನ್ ಮತ್ತೆ ಹೈಡ್ರೋಜನ್ ಬಂಧ, ಇಲ್ಲಿ ಕಾರ್ಬನ್ ಮತ್ತೆ ಹೈಡ್ರೋಜನ್, ಕಾರ್ಬನ್ ಮತ್ತೆ ಹೈಡ್ರೋಜನ್, ಇಲ್ಲೂ ಕೂಡ ಕಾರ್ಬನ್ ಹೈಡ್ರೋಜನ್ ಕಾರ್ಬನ್ ಹೈಡ್ರೋಜನ್ ಕಾರ್ಬನ್ ಹೈಡ್ರೋಜನ್ ಆಗೋ ಮೂಲಕ ಇಲ್ಲಿ ಬಂಧ ಉಂಟಾಗ್ತಾ ಇರುತ್ತೆ. ಸೊ ಇದು ಈಥೇನ್ ನ ಚುಕ್ಕಿ ರಚನೆ ಆಗಿದೆ. ಇಲ್ಲಿ ಬರ್ದಿರೋದು ನಿಮ್ಗೆ ಕಾಣಿಸ್ತಾ ಇರ್ಬೋದು, ಈ ಕಡೆ ಚಿತ್ರದಲ್ಲಿ ನೋಡಿದ್ರೆ ಇದು ಏನು ಇದು ಚುಕ್ಕಿ ವಿನ್ಯಾಸ ಅಂತ ನಾವು ಹೇಳೋದಿಕ್ಕಾಗಲ್ಲ, ಯಾಕಂದ್ರೆ ಚುಕ್ಕಿ ವಿನ್ಯಾಸವನ್ನ ನಾವು ಚುಕ್ಕಿ ಬರೆಯೋ ಮೂಲಕ ಬರಿಬೇಕಾಗತ್ತೆ. ಸೊ ಕಾರ್ಬನ್ ನ ಪರಮಾಣುವನ್ನ ಡಾಟ್ ಇಂದ ತೋರಿಸಿದ್ರೆ, ಹಾಗೇನೆ ಹೈಡ್ರೋಜನ್ ನ ಪರಮಾಣುವನ್ನ X ಇಂದ ತೋರಿಸ್ತಾ ಬಂದ್ರೆ ಏನಾಗ್ತಾ ಇದೆ, ಸೊ ಇಲ್ಲಿ ಈ ಕಾರ್ಬನ್ ಮತ್ತೆ ಈ ಕಾರ್ಬನ್ ಏನಾಗತ್ತೆ, ಇವು ಹಂಚಿಕೆಯನ್ನ ಮಾಡ್ಕೊಳ್ತಾ ಇರತ್ತೆ ಅಲ್ವಾ? ಸೊ ಅದೇ ರೀತಿ ಈ ಕಾರ್ಬನ್ ಕೂಡ ಹಂಚಿಕೆಯನ್ನ ಮಾಡ್ಕೊಳ್ತಾ ಇರತ್ತೆ. ಹಾಗೆ ಇಲ್ಲಿ ಕಾರ್ಬನ್ ಮತ್ತೆ ಹೈಡ್ರೋಜನ್ ಗಳ ಮಧ್ಯದಲ್ಲೂ ಹಂಚಿಕೆ ಆಗ್ತಾ ಇರುತ್ತೆ. ಇಲ್ಲಿ ಮಧ್ಯದಲ್ಲಿ ಕಾರ್ಬನ್ ಮತ್ತೆ ಕಾರ್ಬನ್, ಹೈಡ್ರೋಜನ್ ಹೈಡ್ರೋಜನ್ ಹೈಡ್ರೋಜನ್, ಇದು ಕಾರ್ಬನ್ ನ ಎಲೆಕ್ಟ್ರಾನ್ಗಳು. ಈಗ ಈ ಕಾರ್ಬನ್ ಏನ್ ಮಾಡ್ತಾ ಇದೆ, ಇನ್ನೊಂದು ಕಾರ್ಬನ್ ಬಳಿಯಲ್ಲಿರುವಂತಹ ಎಲೆಕ್ಟ್ರಾನ್ಗಳನ್ನ ಹಂಚಿಕೆ ಮಾಡ್ಕೊಳ್ತಾ ಇದೆ. ಇದು ಕೂಡ ಹೀಗೆ ಹಂಚಿಕೆಯನ್ನ ಮಾಡ್ಕೊಳ್ತಾ ಇರತ್ತೆ. ಇನ್ನು ಹೈಡ್ರೋಜನ್ ಮತ್ತೆ ಕಾರ್ಬನ್ಗಳು ಸಹ ಎಲೆಕ್ಟ್ರಾನ್ ಹಂಚಿಕೆಯನ್ನ ಮಾಡ್ಕೊಳ್ತಾ ಇರತ್ತೆ, ಹೌದಾ? ಇದು ಹೈಡ್ರೋಜನ್ ಮತ್ತೆ ಕಾರ್ಬನ್ ಹಂಚಿಕೆಯನ್ನ ಮಾಡ್ಕೊಳ್ತಾ ಇರೋದು ಹೀಗೆ. ಕಾಣಿಸ್ತಾ ಇದೆಯಾ ಚಿತ್ರ ಎಲ್ಲರಿಗೂ? ಸೊ ಹೀಗೆ ಎಲೆಕ್ಟ್ರಾನ್ ಹಂಚಿಕೆ ಆದ್ರೆ, ಇನ್ನು ಇಲ್ಲಿ ಕಾರ್ಬನ್ ನ ನಡುವೆನೂ ಎಲೆಕ್ಟ್ರಾನ್ ಹಂಚಿಕೆ ಆಗ್ತಾ ಇದೆ. ಕಾರ್ಬನ್ ಮತ್ತೆ ಹೈಡ್ರೋಜನ್ ಗಳ ನಡುವೆಯೂ ಸಹ
ಎಲೆಕ್ಟ್ರಾನ್ನ ಹಂಚಿಕೆ ಆಗ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಹೀಗೆ ನಾವು ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸವನ್ನ ಬರಿಬೇಕು. ಅದೇ ರೀತಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಈ ಥೀನ್ ಅಂತ ತಗೊಂಡ್ರೆ ಅದರ ಚುಕ್ಕಿ ರಚನೆ ಹೀಗೆ ಬರಬೇಕು. ಇಲ್ಲಿ ನೀವು ಈ ಚಿತ್ರದಲ್ಲಿ ಗಮನಿಸ್ತಾ ಇರಬಹುದು. ಕಾರ್ಬನ್ನ 4 ಪರಮಾಣುಗಳು, ಇಲ್ಲಿ 2 ಇಲ್ಲಿ 2 ನಾನು ಅದನ್ನ ಬೇರೆ ಇಂಕ್ ಅಲ್ಲಿ ಬರೆದು ತೋರಿಸೋದಿದ್ರೆ ಇದು ಮೊದಲನೇ C1 ಅಂತ ಬರ್ದಿರ್ತೀನಿ. ಇದರ ಈ ಕಾರ್ಬನ್ನ ಎಲೆಕ್ಟ್ರಾನ್ಗಳಿದೆ. ಹಾಗೆ ಎರಡನೆಯ ಕಾರ್ಬನ್ನ ಎಲೆಕ್ಟ್ರಾನ್ಗಳು ಅಂತ ಅಂದ್ರೆ C2 ಯೆಲ್ಲೋ ಕಲರ್ ಅಲ್ಲಿ ಬರ್ದಿರ್ತೀನಿ. ಇದು ಎರಡನೇ ಕಾರ್ಬನ್ನ ಎಲೆಕ್ಟ್ರಾನ್ಗಳಾಗಿರುತ್ತೆ. ಇನ್ನು ಹೈಡ್ರೋಜನ್ನ ಎಲೆಕ್ಟ್ರಾನ್ಗಳನ್ನ ನಾವು ರೆಡ್ ಇಂದ ತೋರಿಸಿದ್ರೆ ಇದು ಹೈಡ್ರೋಜನ್ನ ಎಲೆಕ್ಟ್ರಾನ್ಗಳು. ಸೊ ಇಲ್ಲಿ 2 ಕಾರ್ಬನ್ ನಲ್ಲಿರುವಂತಹ 2 ಎಲೆಕ್ಟ್ರಾನ್ಗಳ ಹಂಚಿಕೆ ಆಗ್ತಾ ಇರುತ್ತೆ. ಹಾಗೆ ಇನ್ನೆರಡು ಎಲೆಕ್ಟ್ರಾನ್ಗಳು ಹೈಡ್ರೋಜನ್ನ ಎಲೆಕ್ಟ್ರಾನ್ಗಳ ಜೊತೆಗೆ ಹಂಚಿಕೆ ಆಗೋದ್ರಿಂದ ಉಂಟಾಗ್ತಾ ಇರುವಂತಹ ಈ ರಚನೆಯನ್ನ ನಾವು ಏನಂತ ಅರ್ಥ ಮಾಡ್ಕೊಳ್ಬಹುದು, ಈಥೀನ್ ಅಂತ ಕರಿತೀವಿ. ಈಥೀನ್ ಅಂದ್ರೆ ಇಲ್ಲಿ ದ್ವಿಬಂಧ ಉಂಟಾಗ್ತಾ ಇರತ್ತೆ, ಇವುಗಳ ಮಧ್ಯದಲ್ಲಿ ಹೀಗೆ ದ್ವಿಬಂಧ ಉಂಟಾಗ್ತಾ ಇರತ್ತೆ. ಹಾಗಾಗಿ ಇದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿದೆ. ಸೊ ನಾವು ಚುಕ್ಕಿ ರಚನೆಯನ್ನ ಹೀಗೆ ಬರಿಬೇಕು. ಇನ್ನೂ ಒಂದ್ಸಲ ಬರೆದು ತೋರಿಸ್ಬಿಡ್ತೇನೆ, ಯಾಕಂದ್ರೆ ಚುಕ್ಕಿ ವಿನ್ಯಾಸವನ್ನ ಬರೆಯೋದು ತುಂಬಾ ಇಂಪಾರ್ಟೆಂಟ್ ಇದೆ, ಆಯ್ತಾ. ಸೊ ಈಗ ಈಥೇನ್ ಅಂತ ತಗೊಂಡ್ರೆ, ಈಥೇನ್ ಅಂದ್ರೆ C2H6 ಇರತ್ತೆ, ಆಯ್ತಾ. ಸೊ ಈ 6 ಹೈಡ್ರೋಜನ್ಗಳನ್ನ 2 ಕಾರ್ಬನ್ನಿಗೂ ಸಮವಾಗಿ ಕೊಟ್ರೆ ಇಲ್ಲಿ 3 ಬರುತ್ತೆ, ಹೌದಾ. ಸೊ ಏನಾಯ್ತು, ಈಗ ಇದರದ್ದು X ಅಂತ ಬರೀತೀನಿ. ಸೊ ಈ 2 ಎಲೆಕ್ಟ್ರಾನ್ಗಳ ಹಂಚಿಕೆ ಆಗ್ತಾ ಇದೆ. ಅದೇ ರೀತಿ ಈ ಎಲೆಕ್ಟ್ರಾನ್ಗಳ ಹಂಚಿಕೆ ಆಗ್ತಾ ಇರುತ್ತೆ, ಹಾಗೆ ಈ ಎಲೆಕ್ಟ್ರಾನ್ಗಳ ಹಂಚಿಕೆ ಆಗ್ತಾ ಇರುತ್ತೆ, ಈ ಎಲೆಕ್ಟ್ರಾನ್ಗಳ ಹಂಚಿಕೆ, ಇವುಗಳ ಹಂಚಿಕೆ, ಹಾಗೆ ಇವುಗಳ ಹಂಚಿಕೆ ಆಗ್ತಾ ಇರುತ್ತೆ, ಇವುಗಳ ಹಂಚಿಕೆಯಿಂದ ಉಂಟಾಗ್ತಾ ಇರುವಂತಹ ಒಂದು ವಿನ್ಯಾಸ, ಇದನ್ನ ಚುಕ್ಕಿ ರಚನೆ ಅಂತ ಹೇಳ್ತಾರೆ. ಚುಕ್ಕಿ ರಚನೆಯನ್ನ ಬಿಡಿಸೋದು ಸಹ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ, ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಸೊ ಪರ್ಯಾಪ್ತ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂದ್ರೆ ಏನು ಅನ್ನೋದು ನಮ್ಗೆ ಅರ್ಥ ಆಗಿದೆ ಅಲ್ವಾ. ಸೊ ಇನ್ನು ನಾವು ಅವುಗಳಿಗೆ ಸಾಮಾನ್ಯ ಸೂತ್ರವನ್ನ ಹೇಗೆ ಬರೆಯುವುದು ಅಂತ ಅಂದ್ರೆ, ಒಂದು ಸಂಯುಕ್ತದಲ್ಲಿ ಎಷ್ಟು ಕಾರ್ಬನ್ನ ಪರಮಾಣು ಸಂಖ್ಯೆ ಇದೆ ಅಂದ್ರೆ, ಈಗ ನಾನು ಈ ಮೀಥೇನ್ ಅಂತ ಎಲ್ಲ ಬರದೆ, ಹೌದಾ. ಮೀಥೇನ್ ಅಂತ ತಗೊಂಡ್ರೆ ಅದು CH4 ಅಂದ್ರೆ ಕಾರ್ಬನ್ ಇದರಲ್ಲಿ ಎಷ್ಟಿದೆ, 1 ಕಾರ್ಬನ್ ಇದೆ ಅಲ್ವಾ. ಸೊ ಈಗ ಈಥೇನ್ ಅಂತ ತಗೊಂಡ್ರೆ 2 ಕಾರ್ಬನ್ ಅಂತ ನಾವು ಹೇಳ್ತೀವಿ. ಸೊ ಎಷ್ಟು ಕಾರ್ಬನ್ ಇದೆ ಅನ್ನೋದನ್ನ ನೋಡ್ಕೊಂಡು ಆ ಸಂಖ್ಯೆಗೆ ಅನುಗುಣವಾಗಿ ಒಂದಿಷ್ಟು ಪದಗಳನ್ನ ವಿಜ್ಞಾನಿಗಳು ಕೊಟ್ಟಿದ್ದಾರೆ. ಆ ಪದಗಳು ಯಾವ್ಯಾವ್ದು ಅಂತ ಅಂದ್ರೆ, 1 ಕಾರ್ಬನ್ ಇದ್ರೆ, ಸಂಯುಕ್ತದಲ್ಲಿ 1 ಕಾರ್ಬನ್ ಪರಮಾಣು ಇದ್ರೆ ಅದಕ್ಕೆ ಮೂಲ ಪದ ಮೀಥ್ ಅಥವಾ ಮೆಥ್ ಅಂತಾನು ಹೇಳ್ತಾರೆ. ಏನಾದ್ರೂ ಹೇಳ್ಬೋದು, ಮೆಥೇನ್, ಮೀಥೇನ್ ಅಂತಾನು ಹೇಳ್ತಾರೆ. ನೀವು ಯಾವ ರೀತಿ ಆದ್ರೂ ಪ್ರಾಕ್ಟೀಸ್ ಮಾಡ್ಕೋಬಹುದು, ಏನು ತಪ್ಪಿಲ್ಲ. ಸೊ ಮೆಥ್ ಅನ್ನುವಂತಹ ಒಂದು ಮೂಲ ಪದವನ್ನ ನಾವು ಸೇರಿಸ್ತಾ ಹೋಗ್ಬೇಕು. ಅದೇ ಕಾರ್ಬನ್ ಪರಮಾಣು ಸಂಖ್ಯೆ 2 ಇದ್ರೆ ಎಥ್ ಅನ್ನುವಂತಹದ್ದು, ಎಥ್ ಎಥ್ ಅಂತ, ಹೀಗೆ ಎಥ್ ಅನ್ನುವಂತಹ ಮೂಲ ಪದವನ್ನ ನಾವು ಬಳಸ್ಬೇಕಾಗತ್ತೆ. 3 ಕಾರ್ಬನ್ ಇದ್ರೆ ಪ್ರೋಪ್ ಅನ್ನುವಂತಹದ್ದು, ಪ್ರೋಪ್ ಅನ್ನುವಂತಹ ಮೂಲ ಪದವನ್ನ ಬಳಸಬೇಕು. 4 ಇದ್ರೆ ಬ್ಯೂಟ್ ಅನ್ನುವಂತಹ ಮೂಲ ಪದ ಬರುತ್ತೆ. 5 ಇದ್ರೆ ಪೆಂಟ್, 6 ಇದ್ರೆ ಹೆಕ್ಸ್ ಅಂತ ಹೇಳ್ತಾರೆ, 7 ಇದ್ರೆ ಹೆಪ್ಟ್ ಅಂತ ಹೇಳ್ತಾರೆ, 8 ಇದ್ರೆ ಆಕ್ಟ್, 9 ಇದ್ರೆ ನಾನ್ ಅಂತ ಹೇಳ್ತಾರೆ, 10 ಇದ್ರೆ ಡೆಕ್ ಅಂತ ಮೂಲ ಪದವನ್ನ ನಾವು ಬಳಸ್ಬೇಕಾಗತ್ತೆ. ಅಂದ್ರೆ ಕಾರ್ಬನ್ನ ಪರಮಾಣು ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ನೋಡ್ಕೊಂಡು
ಮೆತ್, ಎತ್, ಪ್ರೋಪ್, ಬ್ಯೂಟ್, ಪೆಂಟ್, ಹೆಗ್ಸ್, ಹೆಪ್ಟ್, ಆಕ್ಟ್, ನಾನ್, ಡೆಕ್. ಈ ರೀತಿ 10 ಮೂಲ ಪದಗಳನ್ನ ನಾವು ಬಳಸ್ತೀವಿ. ಅಂದ್ರೆ ಕಾರ್ಬನ್ 10 ಇರೋ ತನಕದ್ದು ನಮ್ಗೆ ಸಾಮಾನ್ಯವಾಗಿ ನಾವು ಸಂಯುಕ್ತಗಳು ನಾವೇನು ಅಭ್ಯಾಸವನ್ನ ಮಾಡ್ತೀವಿ ಇಲ್ಲಿರ್ಬೋದು ಅಥವಾ PUC ಅಲ್ಲಿ ಅದು ಸಹಜವಾಗಿ ಡೆಕ್ ವರೆಗಿಂದನ ನಾವು ನೋಡ್ಬೋದು. ಅದಕ್ಕೂ ಹೆಚ್ಚಿನ ಕಾರ್ಬನ್ಗಳಿರುವಂತಹ ಸಾಕಷ್ಟು ಸಂಯುಕ್ತಗಳಿದೆ ಆಯ್ತಾ. ಆದ್ರೆ ನಮ್ಗೆ ಸದ್ಯಕ್ಕೆ ಡೆಕ್ ವರೆಗಿದ್ದು ಸಾಕು. 10 ಕಾರ್ಬನ್ ವರೆಗಿದ್ದು ನಾವು ತಿಳ್ಕೊಂಡ್ರೆ ಸಾಕಾಗಿರುತ್ತೆ. ಅಂದ್ರೆ ಪ್ರತಿಯೊಂದು ಸಂಯುಕ್ತದ ಬಗ್ಗೆ ನೀವು ಅಭ್ಯಾಸ ಮಾಡೋದಿರೋದಿಲ್ಲ, ಆದ್ರೆ ಈ ಒಂದು ಮೂಲ ಪದ ಎಷ್ಟು ಪರಮಾಣು ಇದೆ, ಕಾರ್ಬನ್ನ ಪರಮಾಣು ಎಷ್ಟಿದೆ, ಅದಕ್ಕೆ ನಾವು ಮೂಲ ಪದ ಏನ್ ಬಳಸ್ತೀವಿ ಅನ್ನೋದು ನಿಮ್ ತಲೆಯಲ್ಲಿ ಇರ್ಬೇಕು. ಯಾಕಂದ್ರೆ ಸಂಯುಕ್ತದ ಹೆಸರು ಕೊಟ್ಟು ರಚನೆ ಬರೀರಿ, ರಚನಾ ಸೂತ್ರವನ್ನ ಬರೀರಿ ಅಂತ ಕೇಳ್ತಾರೆ, ಅಥವಾ ರಚನಾ ಸೂತ್ರವನ್ನ ಕೊಟ್ಟು ಸಂಯುಕ್ತದ ಹೆಸರು ಬರೀರಿ ಅಂತ ಕೇಳ್ತಾರೆ. ಅದಕ್ಕೆ ನಿಮ್ಗೆ ಈ ಮೂಲ ಪದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ನಿಮ್ ಪುಸ್ತಕದಲ್ಲಿ ಹೆಗ್ಸ್ ತನಕ ಇದೆ, ಅಂದ್ರೆ ಇಲ್ಲಿ ತನಕ ಇದೆ. ಸೊ ಇದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಆಯ್ತಾ. ಬಟ್ ಡೆಕ್ ತನಕ ನಾವು ನೆನ್ಪಿಟ್ಕೊಳ್ಳೋದು ಉತ್ತಮ, 10ರವರೆಗೆ ನಾವು ನೆನ್ಪಿಟ್ಕೊಳ್ಳೋದು ಉತ್ತಮ ಆಗಿರುತ್ತೆ. ಸೊ ಅಲ್ಕೇನ್ಗಳಿಗೆ, ಸಾಮಾನ್ಯವಾಗಿ ಅಲ್ಕೇನ್ಗಳಿಗೆ ನಾವೇನಂತ ಒಂದು ಸೂತ್ರವನ್ನ ಬಳಸ್ತೀವಿ. ಸಾಮಾನ್ಯ ಸೂತ್ರ ಅಂದ್ರೆ ಕಾರ್ಬನ್ನ ಸಂಖ್ಯೆ ಎಷ್ಟಿರತ್ತೋ ಅದನ್ನ ಎನ್ ಅಂತ ತೋರಿಸಿದ್ರೆ ಎಚ್ ಆ ಎನ್ ನ 2ರಷ್ಟಕ್ಕಿಂತ 2 ಜಾಸ್ತಿ ಇರುತ್ತೆ. ಅಂದ್ರೆ ಎನ್ ಅನ್ನೋದು ಇಲ್ಲಿ ಎನ್ನೇ ಆಯ್ತಾ. ಈಗ C1 ಅಂತ ತಗೊಂಡ್ರೆ ಎಚ್ ಏನಾಯ್ತು, 2 × 1 ಅಂತ ಆಯ್ತು, 2 × 1 + 2 ಹೌದಾ. ಸೊ C1 ಅಂತ ಬಂದ್ರೆ ಎಚ್ 2 × 1 ಅಂದ್ರೆ 2 ಆಯ್ತು, 2 + 2 ಅಂತ ಆಯ್ತು. ಸೊ C1 ಇದ್ದಾಗ H4 ಅಂತ ಬರುತ್ತೆ. ಸೊ C1 ಅಂತ ಅಂದ್ರೆ ನಾವು ಯಾವ ಮೂಲ ಪದವನ್ನ ಬಳಸ್ತೀವಿ, ಮೆತ್ ಅಥವಾ ಮೀತ್ ಹೌದಾ. ಸೊ ಇದೇನಾಯ್ತು, ಮೀತ್ ಏನ್ ಅಂತ ನಾವು ಬರಿತೀವಿ. ಮೀತ್ ಅಥವಾ ಮೆಥೇನ್ ಎರಡೂ ಬರೆದ್ರೂ ಏನೂ ತಪ್ಪಿಲ್ಲ ಆಯ್ತಾ. ಮೆಥೇನ್ ಅಂತ ಹೇಳಿದ್ರು ಏನು ತಪ್ಪಿಲ್ಲ. ಸೊ ಇದು C1 ಇದ್ದಾಗ ಬಳಸುವಂತಹ ಮೂಲ ಪದ. ಅದು ಯಾವುದಕ್ಕೆ, ಅಲ್ಕೇನ್ಗೆ. ಅದೇ ರೀತಿ ಅಲ್ಕೀನ್ ಅಂತ ಅಂದ್ರೆ ಸಾಮಾನ್ಯ ಸೂತ್ರ CnH2n. ಅಂದ್ರೆ ಕಾರ್ಬನ್ನ ಪರಮಾಣು ಸಂಖ್ಯೆ ಎಷ್ಟಿರತ್ತೋ ಅದರ 2ರಷ್ಟು ಹೈಡ್ರೋಜನ್ ಸಂಖ್ಯೆ ಇರುತ್ತೆ. ಇಲ್ಲಿ ಕಾರ್ಬನ್ ಪರಮಾಣು ಸಂಖ್ಯೆ ಎಷ್ಟಿರತ್ತೋ ಅದರ 2ರಷ್ಟಕ್ಕಿಂತ 2 ಹೈಡ್ರೋಜನ್ಗಳು ಜಾಸ್ತಿ ಇರುತ್ತೆ. ಅಂದ್ರೆ 2ರಷ್ಟು ತಗೊಂಡು ಅದಕ್ಕೆ 2 ಎಕ್ಸ್ಟ್ರಾ ಹೈಡ್ರೋಜನ್ ಅನ್ನ ಸೇರಿಸಿದ್ರೆ ಅಲ್ಕೇನ್ಗಳಾಗತ್ತೆ. ಅದೇ ಕಾರ್ಬನ್ ಪರಮಾಣು ಸಂಖ್ಯೆ ಎಷ್ಟಿರತ್ತೋ ಅದರ 2ರಷ್ಟನ್ನ ತಗೊಂಡ್ರೆ ಅಲ್ಕೀನ್ಗಳಾಗತ್ತೆ. ಇನ್ನು ಅಲ್ಕೈನ್ ಅಂತ ಅಂದ್ರೆ ಕಾರ್ಬನ್ ಪರಮಾಣು ಸಂಖ್ಯೆ ಎಷ್ಟಿರತ್ತೋ ಅದರ 2ರಷ್ಟು ಹೈಡ್ರೋಜನ್ ಇಂದ 2ಅನ್ನ ಮೈನಸ್ ಮಾಡಬೇಕು, ಅಂದ್ರೆ 2 ಹೈಡ್ರೋಜನ್ ಕಡಿಮೆ ಇರತ್ತೆ, ಅಂತಹದ್ದು ಅಲ್ಕೈನ್ಗಳಾಗಿರುತ್ತೆ. ಹಾಗಾಗಿ ಅಲ್ಲಿ 3 ಬಂಧವನ್ನ ನೋಡ್ತೀವಿ ನಾವು. ಸೊ ಇದು ಸಾಮಾನ್ಯ ಸೂತ್ರ, ಅಲ್ಕೀನ್ ಮತ್ತೆ ಅಲ್ಕೈನ್ಗಳ ಸಾಮಾನ್ಯ ಸೂತ್ರ. ಸೊ ಈಗ C1 ಇದ್ದಾಗ H4 ಆಯ್ತು. ಅದೇ ರೀತಿ C2 ಆದಾಗ H2 × 2 ಹೌದಾ. ಇಲ್ಲಿ 2n + 2 ಅಂತ ತಗೊಂಡ್ರೆ ಏನಾಯ್ತು, 2 × 2 + 2 2 × 2 4 ಆಯ್ತು, 4 + 2 ಏನಾಯ್ತು, 6 ಆಯ್ತು. ಸೊ C2 ಇದ್ದಾಗ H6 ಅಂತ ಆಗುತ್ತೆ. ಇದು ಅಲ್ಕೇನ್ಗೆ ಹೌದಾ. ಇನ್ನು ಅಲ್ಕೀನ್ ಅಂತ ತಗೊಂಡ್ರೆ ನಾವು ಈಗ C2 ಅಂತ ನೋಡಿದ್ರೆ H ಎಷ್ಟಾಗತ್ತೆ ಅಂತ ನೋಡೋದಿದ್ರೆ 2 × n ಅಷ್ಟೇ ಅಲ್ವಾ, 2n. ಸೊ ಏನಾಗ್ತಾ ಇರತ್ತೆ, C2 ಅಂತ ತಗೊಂಡ್ರೆ H2 × 2. ಸೊ C2 ಇದ್ದಾಗ H4 ಆಗತ್ತೆ. ಇನ್ನು ಅಲ್ಕೈನ್ ಅಂತ ನೋಡಿದ್ರೆ Cn H2n - 2 ಅಂತ ಆಗ್ತಾ ಇರುತ್ತೆ. ಸೊ C2 ತಗೊಂಡಾಗ H2 × 2 - 2. ಸೊ C2 H2 × 2 4 ಆಯ್ತು, 4 - 2 ಅಂತ ಅಂದ್ರೆ C2 H2 ಅಂತ ಆಯ್ತು. ಸೊ ಇದು ಅಲ್ಕೈನ್ಗಳಲ್ಲಿ. ಸೊ ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಸಂಯುಕ್ತವನ್ನ ನೋಡಿದ್ರೆ
ಅಲ್ಕೈನ್ಗಳು ಈ ಸೂತ್ರವನ್ನ ಅನುಸರಿಸ್ತಾ ಇರತ್ತೆ, ಅಲ್ಕೀನ್ಗಳು ಈ ಸೂತ್ರವನ್ನ ಅನುಸರಿಸ್ತಾ ಇದ್ರೆ ಅಲ್ಕೇನ್ಗಳು ಈ ಒಂದು ಸೂತ್ರವನ್ನ ಅನುಸರಿಸ್ತಾ ಇರತ್ತೆ ಅನ್ನೋದನ್ನ ನಾವು ನೋಡಬಹುದು. ಸೊ ಇದು ಅಲ್ಕೀನ್, ಅಲ್ಕೈನ್ ಮತ್ತೆ ಅಲ್ಕೇನ್ಗಳ ಸಾಮಾನ್ಯ ಸೂತ್ರ ಆಗಿತ್ತು. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಅಲ್ಕೇನ್ ಅಂದ್ರೆ ಏನು, ಅಲ್ಕೀನ್ ಅಂದ್ರೆ ಏನು, ಅಲ್ಕೈನ್ ಅಂದ್ರೆ ಏನು, ಅವುಗಳ ಸಾಮಾನ್ಯ ಸೂತ್ರ, ಹಾಗೆ ಮೂಲ ಪದಗಳು, ಕಾರ್ಬನ್ ಪರಮಾಣು ಸಂಖ್ಯೆ ಎಷ್ಟಿರತ್ತೋ ಅದನ್ನ ನೋಡ್ಕೊಂಡು ಅದಕ್ಕೆ ನಾವು ಮೂಲ ಪದ ಏನ್ ಕೊಡಬಹುದು ಅನ್ನೋದನ್ನ ಅಭ್ಯಾಸ ಮಾಡಿದೀವಿ. ಹಾಗೆ ಪರ್ಯಾಪ್ತ, ಅಪರ್ಯಾಪ್ತ, ಹೈಡ್ರೋಕಾರ್ಬನ್ಗಳು, ಹಾಗೆ ಚುಕ್ಕಿ ವಿನ್ಯಾಸ, ಇವೆಲ್ಲದನ್ನು ಅಭ್ಯಾಸ ಮಾಡಿದ್ವಿ. ಇನ್ನು ಮುಂದಿನ ವಿಷಯಗಳನ್ನ ನಾಳಿನ ಕ್ಲಾಸ್ ಅಲ್ಲಿ ಅಭ್ಯಾಸ ಮಾಡೋಣ. ಥ್ಯಾಂಕ್ ಯು.